ಕಿರಣ್ ರಾಜ್ ಅವರು ಮನಸ್ಸು ಮಾಡಿದ್ರೆ ಸೀರಿಯಲ್ ಅಥವಾ ಸಿನಿಮಾನೇ ಪ್ರೊಡ್ಯೂಸ್ ಮಾಡಬಹುದಿತ್ತು. ಇನಿಷಿಯಲ್ ಸ್ಟೇಜ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದೊಡ್ಡದಾಗೋದು. ಯಾವ ಹಂತದಲ್ಲಿದೆ ಈಗ ನಿಮ್ಮ ಮೈಕ್ರೋಸ್? ಇನ್ನೊಂದು ಎಪಿಸೋಡ್ ಒಂದು ರೀಲ್ ನೋಡ್ದಂಗ್ ಆಗುತ್ತೆ. ಲವ್ ಮ್ಯಾರೇಜ್ ಬೇಕಾ ಅರೇಂಜ್ ಮ್ಯಾರೇಜ್? ನೆಟ್ಟಿಗಿರೋದು ಯಾವ್ದಾದ್ರು ಸರ್. ಕಿರಣ್ ರಾಜ್ ಅವ್ರ ಲವ್ ಆಗಿದ್ಯಾ ಅಂತ? ಹಾ, ನನ್ಗೆ ಒಂದೊಂದು ಫ್ಯಾಮಿಲಿ ತರ ಇಟ್ಕೊಳ್ಳೋರು ಬೇಕು ಅಷ್ಟೇ. ಅವರ ಒಂದು ಜೆರಾಕ್ಸ್ ಕಾಪಿ ಅಂತ ಸೋಷಿಯಲ್ ಮೀಡಿಯಲ್ಲಿ ಹಾಕೋರು ಬಿಡೋರು ಏನ್ ಬೇಕಾದ್ರು ಹಾಕ್ತಾರೆ. ಸಿನಿಮಾ ಕೈ ಹಿಡಿದಿಲ್ವಾ ಅಂತ ಏನೋ ಹೇಳ್ತಾರಲ್ಲ, ಕೈ ಸುಟ್ಕೊಂಡ ಅಂತ, ಬೂದಿ ಆಗೋ ತನಕನೂ ಮಾಡ್ತೀವಿ. ಥಿಯೇಟರ್ಗೆ ಕರ್ಕೊಂಡ್ ಬರ್ಬೇಕು ಅನ್ನುವಂಥದ್ದು ಅವ್ರ ಮೈಂಡ್ ಸೆಟ್ ಆಗಿತ್ತು. ಅದಕ್ಕೆ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟ್ ಆದ್ರೆ ಹಾಸ್ಪಿಟಲ್ ಬರ್ತಾರೆ, ಥಿಯೇಟರ್ಗೆ ಯಾಕೆ ಬರ್ತಾರೆ? ಕಮೆಂಟ್ಸ್ ಪಾಸಿಟಿವ್ ಆರ್ ನೆಗೆಟಿವ್ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಹುಡುಕೋ ಹೊಡೆಯಲ್ಲ ಅನ್ಸೋದು. ಯಾರಿಗಾದ್ರೂ ಹೊಡೆದಿದ್ದಾರೆ? ಒಂದಿಬ್ರಿಗೆ ಮಾತಾಡ್ತಾನೆ ಇರ್ತಾರೆ. ನಮ್ ಪಾಡಿಗೆ ನಾವು ಕೆಲಸ ಮಾಡೋಣ, ಪಕ್ಕಕ್ಕೂ ನಿಲ್ಸ್ಕೊಂಡ್ರೆ ನೆಕ್ಕಕ್ಕೂ ರೆಡಿ ಆಗ್ಬೇಕು. ಅದೇನ್ರಿ ಬೇಗ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಇತ್ತೀಚೆಗಷ್ಟೇ ರಾಣಿ ಸಿನಿಮಾದ ಮೂಲಕ ಬೆಳ್ಳಿ ಪರದೆಯಲ್ಲಿ ರಾರಾಜಿಸಿ ಇದೀಗ ಕರ್ಣನಾಗಿ ಕನ್ನಡ ಕಿರುತೆರೆಯನ್ನ ಆಳ್ತಿರುವಂತಹ ನಮ್ಮೆಲ್ಲರ ಪ್ರೀತಿಯ ಕಿರಣ್ ರಾಜ್ ಅವರು. ಮೊದಲದಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ಓಕೆ, ಗೊತ್ತು ನಂಗೆ ಎಲ್ಲಾ ಕಡೆ ನೋಡಿದ್ರು ನೀವೇ ಇರ್ತೀರಾ ಅಂತ ಗೊತ್ತು, ನೀವು ಚೆನ್ನಾಗಿರ್ತೀರಾ ಅಂತಾನು ಗೊತ್ತು. ಆದ್ರೂ ಕೂಡ ಇಂಟರ್ವ್ಯೂ ಫಾರ್ಮಾಲಿಟೀಸ್ಗೋಸ್ಕರ ಕೇಳಿದೆ. ಕಿರುತೆರೆ ಆಯ್ತು, ಹಿರಿತೆರೆ ಆಯ್ತು, ಈಗ ಮೈಕ್ರೋ ಸೀರೀಸ್ಗೂ ಕೂಡ ಬಲ್ಗಾಲಿಟ್ಟು ಪ್ರವೇಶ ಮಾಡಿದ್ರ. ಹೇಗ್ ಅನ್ನಿಸ್ತಿದೆ ಹೊಸ ಅನುಭವ, ಅದು ಆಸ್ ಎ ಪ್ರೊಡ್ಯೂಸರ್ ಆಗಿ? ತುಂಬಾ ಚೆನ್ನಾಗ್ ಅನಿಸ್ತಿದೆ. ಯಾವ ಒಂದು ಜಾಗದಲ್ಲಿ ಕೆಲಸ ಹುಡ್ಕೊಂಡು ಬಂದಿದ್ದನು, ಇವತ್ತು ಅಲ್ಲೇ ಒಂದಷ್ಟು ಜಾಬ್ ಆಪರ್ಚುನಿಟೀಸ್ನ ಕ್ರಿಯೇಟ್ ಮಾಡೋ ಆಪರ್ಚುನಿಟಿ ನಂಗೆ ಸಿಕ್ಕಿದೆ. ಸೊ ತುಂಬಾ ಖುಷಿ ಆಗುತ್ತೆ. ಅಂಡ್ ಇಟ್ ಡಸಂಟ್ ಮ್ಯಾಟರ್ ಫ್ರಮ್ ವೇರ್ ಯು ಸ್ಟಾರ್ಟ್. ಜರ್ನಿ ಚೆನ್ನಾಗಿರ್ಬೇಕು, ರೀಚ್ ಆಗೋ ಡೆಸ್ಟಿನೇಷನ್ ಚೆನ್ನಾಗಿರ್ಬೇಕು. ಸೊ ಆ ಒಂದು ಜರ್ನಿ ಈಗ ಚೆನ್ನಾಗಿ ಹೋಗ್ತಾ ಇದೆ. ಸೊ ನೀಡ್ ಟು ಸಿ ಮುಂದೆ ಏನೇನು ಅಪ್ಡೇಟ್ ಆಗುತ್ತೆ. ಅಂಡ್ ನನಗೆ ಏನೇನು ಆಪರ್ಚುನಿಟಿ ಅವೈಲೇಬಲ್ ಇದೆ ಅವೆಲ್ಲದ್ರಲ್ಲೂ ಎಕ್ಸೆಲ್ ಮಾಡಬೇಕು ಅಂತ ಇದೆ. ಅಂಡ್ ರಿಗಾರ್ಡ್ಲೆಸ್ ಆಫ್ ಪ್ಲಾಟ್ಫಾರ್ಮ್, ಅಂದ್ರೆ ನಾನು ಯಾವತ್ತೂ ಸಿನಿಮಾ, ಸೀರಿಯಲ್ ಅಥವಾ ಯಾವತ್ತೂ ನಾನು ಡಿಫ್ರೆನ್ಶಿಯೇಟೇ ಮಾಡಲಿಲ್ಲ. ಐ ವಾಸ್ ಅನ್ ಆಕ್ಟರ್ ದೇರ್, ಐ ಆಮ್ ಅನ್ ಆಕ್ಟರ್ ಹಿಯರ್. ನಾನು ಯಾವಾಗಲೂ ಅದನ್ನೇ ಫಾಲೋ ಮಾಡೋದು. ನನ್ನ ಕೆಲಸ, ನನಗೆ ಕೊಟ್ಟಿರೋ ಕೆಲಸ ಚೆನ್ನಾಗಿ ಮಾಡೋದು ಅಷ್ಟೇ. ಕಿರಣ್ ರಾಜ್ ಅವರು ಮನಸ್ಸು ಮಾಡಿದ್ರೆ ಸೀರಿಯಲ್ ಅಥವಾ ಸಿನಿಮಾನೇ ಪ್ರೊಡ್ಯೂಸ್ ಮಾಡಬಹುದಿತ್ತು. ಮೊದಲ ಹೆಜ್ಜೆ ಏನಕ್ಕೆ ಮೈಕ್ರೋ ಸೀರೀಸ್ಗೆ ಕಾಲಿಟ್ಟಿದ್ದು ಅಂತ? ಇನಿಷಿಯಲ್ ಸ್ಟೇಜ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ದೊಡ್ಡದಾಗೋದು. ಅಂಡ್ ಬೇರೆ ಎಲ್ಲ ಫೀಲ್ಡ್ಗೂ ಆಲ್ರೆಡಿ ಆ ಸ್ಪೇಸ್ ಎಲ್ಲ ಫಿಲ್ ಆಗಿದೆ. ಅಂಡ್ ಇದು ಈಗ ಇನಿಷಿಯಲ್ ಪೀರಿಯಡ್ ಅಲ್ಲಿ ಇದೆ, ಬಟ್ ಇನ್ ಕಮಿಂಗ್ ಡೇಸ್ ದಿಸ್ ವಿಲ್ ಬೂಮ್. ಸೊ ಇವತ್ ಯಾರು ಫೌಂಡೇಶನ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೋತಾರೆ, ದಿಸ್ ವಿಲ್ ಗಿವ್ ಅ ವೆರಿ ಗುಡ್ ಬೂಸ್ಟ್. ಅಂಡ್ ನನಗೊಂದು ಸ್ವಲ್ಪ ಕನ್ವೀನಿಯಂಟ್ ಅನಿಸ್ತು, ಬಿಕಾಸ್ ನಾನೇ ಬೇರೆ ಬೇರೆ ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಈ ಒಂದು ಟೈಮ್ ಫ್ರೇಮ್ ಅಲ್ಲಿ ನನಗೆ ಇದು ಸ್ವಲ್ಪ ಕನ್ವೀನಿಯಂಟ್ ಅಂತ ಅನ್ಸಿದೆ. ಸೊ ಅದಕ್ಕೆ ಇಲ್ಲಿಂದ ಸ್ಟಾರ್ಟ್ ಮಾಡಿದೀನಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಓಕೆ, ಲೈಕ್ ಏನಂತಂದ್ರೆ ಈಗ ಒಬ್ಬ ನಟನಾಗಿ ಒಂದು ಕಥೆಯನ್ನ ಕೇಳಿದಾಗ ಅದ್ರಲ್ಲಿ ಏನೇ ಚೇಂಜಸ್ ಆಗುವಂತದ್ದಾಗಿರ್ಬೋದು ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ಒಬ್ಬ ಪ್ರೊಡ್ಯೂಸರ್ ಆಗಿ ಏನೆಲ್ಲಾ ಚಾಲೆಂಜಸ್ ಅಂತ ಅನ್ನಿಸ್ತು ಅಂತ? ಒಂದು ದ ಹೋಲ್ ಅಂಡ್ ಸೋಲ್ ರೆಸ್ಪಾನ್ಸಿಬಿಲಿಟಿ ಅಂತ ಏನಿರುತ್ತಲ್ಲ, ಟು ಕೋಆರ್ಡಿನೇಟ್ ವಿತ್ ಎವ್ರಿ ಒನ್. ಪ್ರತಿಯೊಬ್ಬರು ಲೈಕ್ ಜೊತೆಯಲ್ಲಿ ಕೈ ಹಿಡ್ಕೊಂಡು ಲೈಕ್ ಒಂದು ಫೋರ್ಸ್ ಅಲ್ಲಿ ಹೋಗೋದು. ಅಂಡ್ ಹೌ ಯು ಮ್ಯಾನೇಜ್ ವಿತ್ ಆಲ್ ಆಫ್ ದೆಮ್, ದ ವೇ ಯು ಕಮ್ಯುನಿಕೇಟ್ ವಿತ್ ಆಲ್ ಆಫ್ ದೆಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಒಂದು ರೆಸ್ಪಾನ್ಸಿಬಲ್ ಪೊಸಿಷನ್ ಅನ್ಸುತ್ತೆ. ಅಂದ್ರೆ ಇಷ್ಟು ದಿನ ಐ ವಾಸ್ ಅನ್ ಎಂಪ್ಲಾಯ್ ಒಂದು ಸೆಕ್ಷನ್ಗೆ, ಬಟ್ ನಾವ್ ಐ ಆಮ್ ಗಿವಿಂಗ್ ಎಂಪ್ಲಾಯ್ಮೆಂಟ್ ಅಂತ ಅಂದಾಗ ರೆಸ್ಪಾನ್ಸಿಬಿಲಿಟಿ ಇನ್ ಟರ್ಮ್ಸ್ ಆಫ್ ಯೋರ್ ವರ್ಕ್ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಅದೊಂದು ಫೇಸ್ ನೋಡಿದೀನಿ. ಈಗ ಯಾವ ಹಂತದಲ್ಲಿದೆ ಈಗ ನಿಮ್ಮ ಮೈಕ್ರೋ ಸೀರೀಸ್? ಒಂದ್ ರಿಲೀಸ್ ಆಗಿದೆ, 2 ಮುಗ್ದಿದೆ, ಒಂದ್ ಮಾಡ್ತಾ ಇದೀವಿ. ಟೋಟಲ್ ಎಷ್ಟು ಎಪಿಸೋಡ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು? ಒಂದು ಸೀರೀಸ್ ಅಲ್ಲಿ 45 ನಮ್ಗೆ ಎಪಿಸೋಡ್ಸ್ ಬರುತ್ತೆ. ಟೋಟಲ್ 90 ಮಿನಿಟ್ ಡ್ಯೂರೇಷನ್, 1.5 ಗಂಟೆದು ಸೀರೀಸ್ ಬರುತ್ತೆ. 2 ನಿಮಿಷದ ಒಂದು ಎಪಿಸೋಡ್ ಇರುತ್ತೆ. ಸೊ ಸೇಮ್ ನಿಮ್ಗೆ ಒಂದೊಂದು ಎಪಿಸೋಡ್ ಒಂದು ರೀಲ್ ನೋಡ್ದಂಗ್ ಆಗುತ್ತೆ. ಅಂಡ್ ಒಂದು ಶಾರ್ಟ್ ಟೈಮ್ ಅಲ್ಲಿ ಒಂದು ಸ್ವಲ್ಪ ದೊಡ್ಡ ಕಥೆನೇ ಹೇಳ್ಬೇಕು. ಪ್ಲಸ್ ಏನು ಅಂತಂದ್ರೆ ಹುಕ್ಸ್ ನಮ್ಗೆ ಜಾಸ್ತಿ ಸಿಗುತ್ತೆ. ನಿಮ್ಗೆ ಒಂದ್ ರೀಲ್ ನೋಡೋಷ್ಟರಲ್ಲಿ ನೀವು ನಿಲ್ಸಲ್ಲ. ನೀವು ಒಂದ್ ರೀಲ್ ನೋಡಿದ್ರೆ ನಿಮ್ಗೆ ಗೊತ್ತಿಲ್ದಂಗೆ 10 ಎಪಿಸೋಡ್ ನೀವು ಮುಗಿಸ್ತೀರಾ. ಹೌದು. ಅಂಡ್ ಶಾರ್ಟ್ ಡ್ಯೂರೇಷನ್ ಇರೋದ್ರಿಂದ ನಿಮ್ಗೆ 10 ಎಪಿಸೋಡ್ ಹೋಗೋದು ಗೊತ್ತಾಗಲ್ಲ. ಸೊ ಕನ್ಸಂಪ್ಷನ್ ಅಂತೂ ಇದ್ದೇ ಇದೆ. ಈಗ ಕುಕ್ಕುಲಿ ಆಲ್ರೆಡಿ ರಿಲೀಸ್ ಆಗಿರೋದೆಲ್ಲ ಇಟ್ಸ್ ವರ್ಕಿಂಗ್ ವೆರಿ ವೆಲ್. ಅಂಡ್ ನನಗ್ ಗೊತ್ತಿರೋ ಪ್ರಕಾರ ಇಂಡಿಯಾದಲ್ಲಿ ಕರ್ನಾಟಕ ಮಾರ್ಕೆಟ್ ಇಸ್ ಬೂಮಿಂಗ್ ನೌ ಅಂಡ್ ಇಟ್ಸ್ ರಿಯಲಿ ವರ್ಕಿಂಗ್ ವೆಲ್. ಓಕೆ. ಅಂಡ್ ಕಲಾವಿದರ ಬಗ್ಗೆ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ನಿಮ್ದೇನಾದ್ರು ಪಾತ್ರ ಇದೆಯಾ? ನೀವೇ ಯಾಕೆ ಕಾಣಿಸ್ಕೊಳ್ಬಾರ್ದಾಗಿತ್ತು ಅಂತ? ಇಲ್ಲ, ಅಲ್ಲಿ ಆತರ ಸ್ಟೋರಿ ಬಂದ್ರೆ ಪಕ್ಕ ನಾನ್ ಮಾಡ್ತೀನಿ. ಅಂದ್ರೆ ನನ್ಗೆ ಆತರ ನಾನು ಆಗ್ಲೇ ಹೇಳಿಲ್ವಲ್ಲ, ಐ ಡೋಂಟ್ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಪ್ಲಾಟ್ಫಾರ್ಮ್ಸ್. ನಂಗೆ ಒಳ್ಳೆ ಸ್ಟೋರಿ ಸಿಕ್ಕಿದ್ರೆ ನಾನು ಅದನ್ನು ಮಾಡ್ತೀನಿ. ಈಗ ಅಲ್ಲಿ ಮಾಡಿದ್ರೆ ಮೈ ಓನ್ಲಿ ಗೋಲ್ ಇಸ್ ಅಲ್ಲೂ ಐ ನೀಡ್ ಟು ಎಕ್ಸೆಲ್ ಅಷ್ಟೇ. ಕಿರುತೆರೆ ಆಯ್ತು, ಹಿರಿತೆರೆ ಆಯ್ತು, ಮೈಕ್ರೋ ಸೀರೀಸ್ ಆಯ್ತು, ವಾಟ್ ನೆಕ್ಸ್ಟ್? ಎನಿಥಿಂಗ್ ವಿಚ್ ಕಮ್ಸ್ ಆನ್ ಮೈ ವೇ. ನಾನ್ ಲೈಫ್ ತರ ತಗೊಂಡಿದ್ದೀನಿ. ಎವ್ರಿ ಅದರ್ ಥಿಂಗ್ ಇಸ್ ಜಸ್ಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಸೊ ಪ್ರತಿ ಎಕ್ಸ್ಪೀರಿಯನ್ಸ್ ಫುಲ್ಲಿ ಆಗಿರ್ಬೇಕು, ಪ್ರತಿ ಎಕ್ಸ್ಪೀರಿಯನ್ಸ್ ಒಂದು ಪಾಸಿಟಿವ್ ವೇ ಅಲ್ಲಿ ಇರಬೇಕು. ಅಂಡ್ ದಟ್ ಎಕ್ಸ್ಪೀರಿಯನ್ಸ್ ಶುಡ್ ಗಿವ್ ಸಮ್ ಎನರ್ಜಿ ಟು ಸಮ್ ಅದರ್ ಪೀಪಲ್. ಸೊ ನಾನ್ ಅಷ್ಟರಲ್ಲೇ ಇದ್ದೀನಿ. ಅಂಡ್ ಈ ಒಂದು ಇದ್ರಲ್ಲಿ ನಾನು ಇನ್ನೂ ಯಾವ್ದು ಫಿಕ್ಸ್ ಮಾಡ್ಕೊಂಡಿಲ್ಲ, ಇಷ್ಟೇ ಮಾಡ್ಬೇಕು, ಇದೇ ಮಾಡ್ಬೇಕು. ನೋ, ವಿಚ್ ಎವರ್ ಕಮ್ಸ್
ಆ ಆಪರ್ಚುನಿಟಿ ನನಗೆ ಬಂದಿದೆ ಅಂದ್ರೆ ಅದ್ರಲ್ಲಿ ಎಕ್ಸೆಲ್ ಮಾಡ್ಬೇಕು, ನಾನು ಅಷ್ಟೇ ಯೋಚನೆ ಮಾಡೋದು. ಸಡನ್ ಈಗ ನಾನು ನಾಳೆ ಮೈಕ್ರೋ ಸೀರೀಸ್ ಮಾಡಿದ್ರೆ ಐ ವಿಲ್ ಮೇಕ್ ಶೋರ್ ದಟ್ಸ್ ದ ಬೆಸ್ಟ್ ಆಫ್ ಎವ್ರಿಥಿಂಗ್ ಎಲ್ಸ್. ಸೊ ನಾನು ಆ ಒಂದು ಇದ್ರಲ್ಲೇ ಕೆಲಸ ಮಾಡೋದು. ಕನ್ನಡ ಕಿರುತೆರೆ ಆಗಿರ್ಬೋದು ಅಥವಾ ಹಿಂದಿ ಕಿರುತೆರೆ ಆಗಿರ್ಬೋದು, ಕಿರಣ್ ರಾಜ್ ಅವ್ರಿಗೆ ಕೈ ಹಿಡಿದಷ್ಟು ಸಿನಿಮಾ ಕೈ ಹಿಡಿದಿಲ್ವಾ ಅಂತ? ಅಂದ್ರೆ ಕಿರುತೆರೆಯಲ್ಲಿ ಕೈ ಹಿಡಿದಿದ್ದು ನಿಮ್ಗೆ ಒಂದು ಅಷ್ಟು ನೋಡಾದ್ಮೇಲೆ ಕಾಣ್ತಿದೆ. ಅಂದ್ರೆ ನಾನ್ ಪರ್ಸನಲಿ ಐ ಆಮ್ ನಾಟ್ ಅಪ್ಸೆಟ್ ಅಬೌಟ್ ಎನಿಥಿಂಗ್. ಓಕೆ, ಇದು ವರ್ಕ್ ಆಗಿಲ್ಲ, ಇನ್ನೊಂದ್ ಮಾಡ್ತೀನಿ, ಅದು ವರ್ಕ್ ಆಗಿಲ್ಲ, ಇನ್ನೊಂದ್ ಮಾಡ್ತೀನಿ. ಅದಕ್ಕೆ ಏನೋ ಹೇಳ್ತಾರಲ್ಲ, ಕೈ ಸುಟ್ಕೊಂಡ ಅಂತ, ಬೂದಿ ಆಗೋ ತನಕನೂ ಮಾಡ್ತೀನಿ. ಬಟ್ ಸಮ್ ಡೇ ಇಟ್ ವಿಲ್ ಹ್ಯಾಪನ್. ಅದಾಗ್ಲಿ. ಅಂದ್ರೆ ಹೌ ಟು ಸೇ ಇಟ್, ಈಗ ಟೆಲಿವಿಷನ್ ಕನ್ನಡತೆಯಿಂದ ಒಂದು ಫೇಮ್ ಬಂದಿದೆ, ಪೀಪಲ್ ಸ್ಟಾರ್ಟೆಡ್ ರೆಕಗ್ನೈಸಿಂಗ್ ಮೀ. ಅದಕ್ಕಿಂತ ಮುಂಚೆ 7 ಸೀರಿಯಲ್ ಮಾಡಿದ್ದೀನಿ. ನಾನು ಆಗ ಕೈ ಹಿಡಿತಾ ಇಲ್ವಲ್ಲ ಅಂತ ಬಿಟ್ಬಿಟ್ಟಿದ್ರೆ ಕನ್ನಡತಿನೂ ಆಗ್ತಿರ್ಲಿಲ್ಲ, ಕನ್ನಡನೂ ಆಗ್ತಿರ್ಲಿಲ್ಲ. ಬಟ್ ಆಗ್ಲೂ ಆಗುತ್ತೆ, ಮಾಡೋಣ. ಬಟ್ ಆ 7 ಪ್ರಾಜೆಕ್ಟ್ಸ್ ಅಲ್ಲೂ ನಾನು ಯಾವತ್ತು 50% 40% ಕೊಟ್ಟಿಲ್ಲ, ನಾನು ಯಾವತ್ತು 100% ಕೊಡ್ತಿದ್ದೆ. ಇನ್ನ ಹೋಪ್ ಇವತ್ತೆಲ್ಲ ನಾಳೆ ಇಟ್ ವಿಲ್ ಬಿ ರೆಕಗ್ನೈಸ್ಡ್. ಸೊ ಸೇಮ್ ಇಟ್ಸ್ ಅಪ್ಲೈಸ್ ಫಾರ್ ಸಿನಿಮಾ. ನನ್ಗೆ ನಾನ್ ನೋಡ್ತಿರೋದೇನು, ನನ್ ಪ್ರೀವಿಯಸ್ ಸಿನಿಮಾಗೆ ಬಂದಿರೋ ಕ್ರೌಡ್ ಕಲೆಕ್ಷನ್ ನನ್ ನೆಕ್ಸ್ಟ್ ಸಿನಿಮಾ ಅದಕ್ಕಿಂತ ಹೆಚ್ಚಿದ್ಯಾ ಇದೆ ಅಂತಂದ್ರೆ ಫಾರ್ ಮೀ ಇಟ್ಸ್ ಅ ಸಕ್ಸಸ್. ಬೇರೆಯವ್ರ ಪ್ಯಾರಾಮೀಟರ್ ಸಕ್ಸಸ್ ನ ಮೆಜರ್ ಮಾಡೋದು ಬೇರೆ ಇರ್ಬೋದು, ಅವ್ರ ಪ್ಯಾರಾಮೀಟರ್ಸ್ ಗೆ ಏನ್ ರಿಸಲ್ಟ್ ಇದೆ ಅದು ಅವ್ರಿಗೆ ಬಿಟ್ಟಿದ್ದು. ಬಟ್ ವೆನ್ ಐ ಪರ್ಸನಲಿ ಸಿ ಮೈ ಸೆಲ್ಫ್ ಅಂಡ್ ಮೈ ವರ್ಕ್ ಅಂಡ್ ಗ್ರೋತ್, ಐ ಆಮ್ ಸೀಯಿಂಗ್ ದಟ್ ಒಂದು ಇನ್ಕ್ಲೈನ್ ಇದ್ರಲ್ಲಿ ರೇಷೋ ಕಾಣ್ತಿದೆ. ನೆಕ್ಸ್ಟ್ ಇದ್ರಲ್ಲಿ ಬೇರೆಯವ್ರ ಪ್ಯಾರಾಮೀಟರ್ಗೂ ಸೂಟ್ ಆಗುವಂತ ಸಕ್ಸಸ್ ಬಂದ್ಬಿಡುತ್ತೆ. ಈಗ ಸದ್ಯಕ್ಕೆ ನನ್ನ ಇದ್ರಲ್ಲಿ ಇಟ್ಸ್ ಗುಡ್. ಓಕೆ, ಈಗಷ್ಟೇ ಹೇಳ್ತಾ ಇದ್ರಿ ಕಿರುತೆರೆ ಬಗ್ಗೆ ಅಂತ ಹೇಳ್ಬಿಟ್ಟು. ಸೊ ಕರ್ಣ ಸೀರಿಯಲ್ ಒಪ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಒಂದು ಕ್ವಶನ್, ಅಂಡ್ ಅದ್ರೊಟ್ಟಿಗೆ ಏನಂತಂದ್ರೆ ಬ್ಯಾಕ್ ಟು ಬ್ಯಾಕ್ ಬೆಳ್ಳಿ ಪರದೆಯಲ್ಲಿ ಮಿಂಚ್ತಾ ಇದ್ದಂತವ್ರು ಸಿನಿಮಾಗಳ ಮೂಲಕ ಸಡನ್ ಆಗಿ ಮತ್ತೆ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಡೋದಕ್ಕೆ ಏನ್ ಕಾರಣ ಅಂತ ಒಂದು ಕ್ವಶನ್ ಮಾರ್ಕ್ ಇದೆ ಆಡಿಯನ್ಸ್ ಅಲ್ಲಿ. ನಾನು ಸುಮಾರು ಕಡೆ ಹೇಳಿದೀನಿ, ನಾನು ತಗೊಳ್ಳೋ ಡಿಸಿಷನ್ಸ್ ಇಮೋಷನ್ಸ್ ಮೇಲೆಲ್ಲ ಪ್ರಾಕ್ಟಿಕಲ್ ಗ್ರೌಂಡ್ಸ್ ಮೇಲೆ ಇದ್ದೇ ಇರುತ್ತೆ. ಸೊ ಟು ಬಿ ವೆರಿ ಫ್ರಾಂಕ್, ಸಿನಿಮಾಗೆ ಒಂದ್ ಸೆಟ್ ಆಫ್ ಕ್ರೌಡ್ ಇದೆ, ಬಟ್ ರೀಚ್ ಅಂತ ನೋಡೋದಾದ್ರೆ ಪ್ರಾಕ್ಟಿಕಲ್ ರೀಚ್ ಬಗ್ಗೆ ನಾನು ಮಾತಾಡ್ತೀನಿ, ಟೆಲಿವಿಷನ್ ಜಾಸ್ತಿ ಇದೆ. ಎಂಡ್ ಆಫ್ ದ ಡೇ ಅನ್ ಆರ್ಟಿಸ್ಟ್ ನೀಡ್ ರೆಕಗ್ನಿಷನ್ ಅಂಡ್ ರೀಚ್. ನನಗ್ ಸಿನಿಮಾ ಅವಕಾಶ ಗೊತ್ತಿದ್ದು ನಂಗೆ ರೀಚ್ ಇದೆ ಅಂತ, ಆ ರೀಚ್ ಮೇನ್ ಕಾರಣ ಇದೆ ಟೆಲಿವಿಷನ್. ಸೊ ಅದಕ್ಕೆ ಇವತ್ತಿಗೂ ರೀಚ್ ಇದೆ ಅಂತ ನಂಗೆ ತುಂಬಾ ಕ್ಲಾರಿಟಿಯಿಂದ ಇದೆ. ಅದ್ ಗೊತ್ತಿದ್ದುವೇ ನನ್ನ ಡಿಸಿಷನ್ ಮೇಕಿಂಗ್ ಅಲ್ಲಿ ಬೇರೆಯವ್ರ ಮಾತು ಕೇಳ್ತಾ ಕೂತ್ಕೊಂಡ್ರೆ ದಟ್ ವಿಲ್ ಬಿ ಅ ವೆರಿ ರಾಂಗ್ ಡಿಸಿಷನ್ ಫಾರ್ ಮೀ. ಸೊ ಆ ಒಂದು ರೀಚ್ಗೋಸ್ಕರ ಲೈಕ್ ಐ ವಾಂಟ್ ಟು ರೀಚ್ ಪೀಪಲ್. ಎಂಡ್ ಆಫ್ ದ ಡೇ ಐ ವಾಂಟ್ ಪೀಪಲ್ ಟು ನೋ ಮಿ ಆಸ್ ಅನ್ ಆಕ್ಟರ್. ಅದಕ್ಕೆ ಇದೊಂದು ಒಳ್ಳೆ ಮೀಡಿಯಮ್. ಪ್ಯಾರಲಲಿ ಐ ಆಮ್ ಡೂಯಿಂಗ್ ಫಿಲ್ಮ್ಸ್, ಪ್ಯಾರಲಲಿ ಐ ಆಮ್ ಡೂಯಿಂಗ್ ಎವ್ರಿ ಅದರ್ ಥಿಂಗ್. ಸೊ ಜಸ್ಟ್ ಅನ್ ಆಕ್ಟರ್ ನಾನು ಇದನ್ನ ನೋಡಿರೋದು. ನಾನು ತುಂಬಾ ಅಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡಲ್ಲ. ಸ್ಮಾಲ್ ಸ್ಕ್ರೀನ್ ಬಿಗ್ ಸ್ಕ್ರೀನ್ ಅಂತ ಬಂದಾಗ ಕಿರಣ್ ಅವರು ಯಾವ್ದನ್ನ ಫಸ್ಟ್ ಸೆಲೆಕ್ಟ್ ಮಾಡ್ತಾರೆ ಅಂತ? ನಮ್ಗೆ ಆತರ ನಾನು ಹೇಳಿಲ್ಲ, ಪರ್ಟಿಕ್ಯುಲರ್ಲಿ ಇಲ್ವೇ ಇಲ್ಲ ನನ್ಗೆ. ಓಕೆ, ಈಗ ಐ ಆಮ್ ನಾಟ್ ಬೌಂಡ್ ಟು ಅ ಸಿಚುವೇಶನ್. ಇಟ್ಸ್ ಲೈಕ್ ಐ ಆಮ್ ಟ್ರಾವೆಲಿಂಗ್, ಆ ಒಂದು ವೇ ಅಲ್ಲಿ ಏನೇನ್ ಬರ್ತಾ ಇರುತ್ತೆ ಅದ್ರಲ್ಲಿ ಎಕ್ಸೆಲ್ ಮಾಡೋದಷ್ಟೇ ನಂದು. ನನ್ ರಿಸಲ್ಟ್ ನೋಡಲ್ಲ, ಅದ್ ಏನಾಯ್ತು ಬಿಡ್ತು, ನನ್ ಅದೇನು ಚೆಕ್ ಮಾಡಕ್ ಹೋಗಲ್ಲ. ಟು ಬಿ ವೆರಿ ಫ್ರಾಂಕ್, ಈಗ್ಲೂ ಶೋ ಇಸ್ ವರ್ಕಿಂಗ್ ವೆಲ್, ಬಟ್ ನಾನು ಯಾವತ್ತೂ ಅದನ್ನ ಅಷ್ಟೊಂದು ಸೀರಿಯಸ್ ಆಗಿ ಫೋಕಸ್ ಮಾಡಿಲ್ಲ. ಓಕೆ, ದ ಪೊಸಿಷನಿಂಗ್ ಥಿಂಗ್. ನಾನ್ ದಿನ ಬೆಳಿಗ್ಗೆ ಸೆಟ್ ಹೋದಾಗ ನಂಗೆ ಕೊಟ್ಟಿರೋ ವರ್ಕ್ ನಾನು ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಮಾತ್ರ ಯೋಚನೆ ಮಾಡಿ, ಇವತ್ತು ನನ್ ಕೆಲಸ ಕರೆಕ್ಟ್ ಆಗಿದೆ ಅಂತ ಮನೆಗೆ ಬರೋದಷ್ಟೇ ಯೋಚನೆ ಮಾಡೋದು. ಅಪಾರ್ಟ್ ಫ್ರಮ್ ದಟ್ ಬರೋ ಚೆಕ್ ಅಲ್ಲಿ ಕರೆಕ್ಟ್ ಆಗಿ ನಂಬರ್ಸ್ ಇದೆ ಅಂತ ಮಾತ್ರ. ಅದ್ ಬಿಟ್ಟು ಐ ಡೋಂಟ್ ಕ್ಯಾಲ್ಕುಲೇಟ್ ಸಕ್ಸಸ್ ಆರ್ ಫೇಲಿಯರ್, ಬಿಕಾಸ್ ಸಮ್ ಒನ್ ಸಕ್ಸಸ್ ಇಸ್ ಸಮ್ ಒನ್ಸ್ ಫೇಲಿಯರ್. ಸೊ ಅದನ್ನ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ನೆಸೆಸಿಟಿನೇ ಇಲ್ಲ. ಮಾತುಗಾರಿಕೆಯಲ್ಲಿ ಆಗಿರ್ಬೋದು, ಬುದ್ಧಿವಂತಿಕೆಯಲ್ಲಿ ಆಗಿರ್ಬೋದು, ಕಿರಣ್ ರಾಜ್ ಅವರು ಕಿರುತೆರೆಯಲ್ಲಿ ಉಪ್ಪಿಯವರ ಒಂದು ಜೆರಾಕ್ಸ್ ಕಾಪಿ ಅಂತ ಒಂದಷ್ಟು ವರ್ಗ ಮಾತನಾಡ್ಕೊಳ್ತಿದ್ದಾರೆ. ಐ ಡೋಂಟ್ ನೋ, ಅಂಡ್ ಕಂಪ್ಯಾರಿಸನ್ ಅನ್ನೋದೇ ರಾಂಗ್. ಬಿಕಾಸ್ ಆಬ್ವಿಯಸ್ಲಿ ಅವ್ರು ಏನಿದ್ದಾರೆ, ಹಿ ಹ್ಯಾಸ್ ಅ ವೆರಿ ಲಾಂಗ್ ಜರ್ನಿ ಅಂಡ್ ಅ ವೆರಿ ಲಾಂಗ್ ಕರಿಯರ್ ಗ್ರಾಫ್. ಮೇ ಬಿ ಒಂದ್ 2-3 ಥಾಟ್ಸ್ ಆತರ ಎಲ್ಲೋ ಒಂದ್ ಕಡೆ ಮ್ಯಾಚ್ ಆಗಿರ್ಬೇಕು. ಸೋಷಿಯಲ್ ಮೀಡಿಯಲ್ಲಿ ಹಾಕೋರ್ ಬಿಡಿ, ಅವ್ರು ಏನ್ ಬೇಕಾದ್ರು ಹಾಕ್ತಾರೆ. ಸೊ ಐ ಡೋಂಟ್ ಫೀಲ್ ದಟ್. ಅಂಡ್ ಎವ್ರಿ ಒನ್ ದೇ ಆರ್ ಯುನೀಕ್ ಇನ್ ದೇರ್ ಓನ್ ವೇ. ಸೊ ಎಲ್ಲರದು ಅವ್ರವ್ರದೇ ಸ್ಪೆಷಾಲಿಟಿ ಇರುತ್ತೆ. ಅಂಡ್ ಪ್ರತಿಯೊಬ್ರು ಆಡೋ ಮಾತು ಅವ್ರು ನೋಡಿರುವಂತ ಸಂದರ್ಭ, ಅವ್ರು ನೋಡಿರುವಂತ ಜನ, ಅವರು ಫೇಸ್ ಮಾಡಿರುವಂತ ಸಿಚುವೇಶನ್ ಮೇಲೆ ಇದ್ದೇ ಇರುತ್ತೆ. ಸೊ ಮೇ ಬಿ ನಾನ್ ಮುಂಚೆ ಮಾತೇ ಆಡ್ತಿರ್ಲಿಲ್ಲ, ಈಗ ಒಂದಷ್ಟು ತಿಳುವಳಿಕೆ ಬಂದಾದ್ಮೇಲೆ ಪ್ರತಿ ಮಾತಿಗೂ ತೂಕ ಏನು ಅಂತ ಗೊತ್ತಿರುತ್ತೆ. ಬಟ್ ಓಪನ್ ಅಪ್ ಆಗಿ ಮಾತಾಡ್ತೀನಿ. ಐ ಡೋಂಟ್ ಕೀಪ್ ಫಿಲ್ಟರ್ಸ್, ಐ ಡೋಂಟ್ ಕ್ಯಾಲ್ಕುಲೇಟ್. ಏನಿದೆ ಅದನ್ನ ಹೇಳ್ತೀನಿ. ಕನ್ನಡ ಕಿರುತೆರೆ ಆಡಿಯನ್ಸ್ ಏನಿದ್ರಲ್ಲ, ಕನ್ನಡ ಸೀರಿಯಲ್ ನ ನೋಡ್ತಿದ್ದಾರೆ, ಒಂದು ಕ್ವಶನ್ ಮಾರ್ಕ್ ಏನಂತಂದ್ರೆ, ನಿಧಿನ ಮದುವೆ ಆಗ್ತಾರ, ನಿತ್ಯನ ಮದುವೆ ಆಗ್ತಾರ ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಮಾರ್ಕ್ ಇದೆ. ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಡೋಣ ಅಂತಾನೆ ಗೊತ್ತಿಲ್ಲ.
ಒಂದಷ್ಟು ಎಪಿಸೋಡ್ ಅವರೇ ಹಾಕ್ತಾರೆ, ಆಗ ನೋಡಿ ಆರಾಮಾಗಿ ಯಾಕೆ ತಲೆ ಕೆಡ್ಸ್ಕೊಂಡಿದ್ದೀರಾ. ನೀವ್ ಹಿಂಗ್ ಹೇಳಿದ್ರೆ ಅವ್ರು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಓ ಇವ್ರೇನೋ ಹೇಳ್ಬೋದು ಅಂತ ಹೇಳ್ಬಿಟ್ಟು ನೀವು ಸಡನ್ ನೀವು ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಅದಂತೂ ಆಗಲ್ಲ. ಅಷ್ಟೇ. ಅದ ಜನ ಹೇಗ್ ಅನ್ಕೊಂಡಿದ್ದಾರೆ ಅಂದ್ರೆ ನಮ್ ಸಜೆಷನ್ ನಮ್ ರಿವ್ಯೂಸ್ ಮೇಲೆ ಮಾಡ್ತಾರೆ. ಒಂದ್ ತಿಳ್ಕೊಳ್ಳಿ, ನೀವು ಏನ್ ಜಾಸ್ತಿ ಸಜೆಸ್ಟ್ ಮಾಡ್ತಿರಲ್ಲ ಅದ್ರ ಡೆಡ್ ಆಪೋಸಿಟ್ ಮಾಡೋದು. ಅಂಡ್ ದಟ್ಸ್ ಹೌ TRP ಇಸ್ ಕ್ರ್ಯಾಕ್ಡ್. ಸೊ ತುಂಬಾ ಚೆನ್ನಾಗಿ ಡಿಸೈಡ್ ಮಾಡಿ ವಾಟ್ ಯು ವಾಂಟ್ ಟು ಸಜೆಸ್ಟ್ ಅಂತ. ಕಿರಣ್ ರಾಜ್ ಅವ್ರ ಲವ್ ಆಗಿದ್ಯಾ ಅಂತ? ಹಾ, ಎಷ್ಟಾಗಿದೆ? ದಿನ ಬೆಳಗ್ಗೆ ಅದ್ರಿಂದಾನೇ ಎದ್ದೇಳದ್ ನಾನು. ಲವ್ ಫೀಲಿಂಗ್ ಅಲ್ಲಿ, ಲವ್ ಅಬೌಟ್ ಮೈ ಸೆಲ್ಫ್, ಲವ್ ಅಬೌಟ್ ಮೈ ವರ್ಕ್. ಹುಡುಗಿ ಮೇಲೆ ಕೇಳಿತು. ನೀವ್ ಅದನ್ನ ಹೇಳಿಲ್ವಲ್ಲ. ಇದಕ್ಕೆ ನಾನು ಹೇಳಿದ್, ನಾನು ಹಾ, ಉಪ್ಪಿ ಅವ್ರನ್ನ ಹೋಲಿಸ್ತಿದ್ದಾರೆ ಅಂತ. ಹುಡುಗಿ ಮೇಲೆ ಅಂದ್ರೆ ಸದ್ಯಕ್ಕೆ ಐ ಆಮ್ ನಾಟ್ ಲುಕಿಂಗ್ ಫಾರ್ ಇಟ್, ಅಂಡ್ ನಾನು ಅದ್ರ ಸರ್ಚ್ ಅಲ್ಲೂ ಇಲ್ಲ. ಸೊ ಇಟ್ಸ್ ನಾಟ್ ದೇರ್, ಲೈಕ್ ಈ ಇತ್ತೀಚೆಗಂತೂ ಇಲ್ಲ. ಪ್ರತಿಯೊಬ್ಬ ಹುಡುಗಿಗಾಗಿರ್ಬೋದು ಹುಡುಗನ್ಗಾಗಿರ್ಬೋದು ಬರುವಂತಹ ಪಾರ್ಟ್ನರ್ ಮೇಲೆ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ಸ್ ಅಥವಾ ಈ ತರ ಪಾರ್ಟ್ನರ್ ಬೇಕು, ಒಂದಷ್ಟು ಗುಣಗಳು ಇರಬೇಕು ಅನ್ನೋಂಥದ್ದಿರುತ್ತೆ. ನಿಮ್ಮ ವರ್ಷನ್ ಬರೋದಾದ್ರೆ ನನ್ ತುಂಬಾ ಸಿಂಪಲ್ ಇದೆ, ತುಂಬಾ ಕಡೆ ಹೇಳ್ಕೊಂಡು ಇದೀನಿ. ಅವ್ರ ತಂದೆ ತಾಯಿಗೆ ಗೌರವ ಕೊಡ್ಬೇಕು, ನನ್ನ ತಂದೆ ತಾಯಿಗೆ ಗೌರವ ಕೊಡ್ಬೇಕು. ಆ ಕ್ವಾಲಿಟಿ ಇದ್ದವರು ಆಲ್ಮೋಸ್ಟ್ ಕರೆಕ್ಟ್ ಆಗೇ ಇರ್ತಾರೆ ಅಂತ ನಾನು ನಂಬಿದೀನಿ. ಸೊ ಅಷ್ಟಿದ್ರೆ ಸಾಕು. ಅಂದ್ರೆ ಅಪಾರ್ಟ್ ಫ್ರಮ್ ದ್ಯಾಟ್, ಪರ್ಸನಲಿ ಐ ಆಮ್ ನಾಟ್ ಸೀಕಿಂಗ್ ಎನಿ ಅಟೆನ್ಷನ್ ಆರ್ ಎನಿಥಿಂಗ್. ನನ್ಗೆ ಒಂದೊಂದು ಫ್ಯಾಮಿಲಿ ತರ ಇಟ್ಕೊಳ್ಳೋರು ಬೇಕು ಅಷ್ಟೇ. ಲವ್ ಮ್ಯಾರೇಜ್ ಬೇಕಾ ಅರೇಂಜ್ ಮ್ಯಾರೇಜ್? ನೆಟ್ಟಗಿರೋದು ಯಾವ್ದಾದ್ರು ಸಾಕು. ಯಾವ್ದಾದ್ರು ನೆಟ್ಟಿಗಿರೋ ಅದ್ ಹಿಂಗ್ ಫೈಂಡ್ ಔಟ್ ಮಾಡ್ತೀರಾ ಅಂತ. ಲವ್ ಮ್ಯಾರೇಜ್ ಅಲ್ಲೂ ಡಿಸಾಸ್ಟರ್ ಆಗಿದೆ, ಅರೇಂಜ್ ಮ್ಯಾರೇಜ್ ಡಿಸಾಸ್ಟರ್ ಆಗಿದೆ. ಅದೇ ನೆಟ್ಟಿಗಿರೋದು ಯಾವ್ದಾದ್ರು ಸರಿ, ಎಲ್ಲಿಂದಾದ್ರೂ ಬಂದ್ರು ಸರಿ, ನೀಟಾಗಿರ್ಬೇಕಷ್ಟೇ. ನೆಕ್ಸ್ಟ್ ಕ್ವಶನ್ ಏನ್ ಕೇಳಿ ಅಂತ ನಂಗೆ ಗೊತ್ತಾಗ್ತಿಲ್ಲ. ನೆಟ್ಟಿಗಿರೋದಂದ್ರೆ ಎಲ್ಲಿಂದ ಹುಡ್ಕೊಂಡ್ ಬರಕ್ ಆಗುತ್ತೆ ಅಂತ ನನ್ನ ಒಂದು ಮೈಂಡ್ ಸೆಟ್ ಅಲ್ಲಿ ಓಡಾಡ್ತಿದೆ. ಕೆಲವು ಅಂದ್ರೆ ವಾಟ್ you search for, you think is good for you, but what you get is the best for you. So I believe that. Okay. ಒಂದು ಸಂದರ್ಶನದಲ್ಲಿ ಹೇಳಿದ್ರಿ ನೀವು, ದರ್ಶನ್ ಅವರ ತಾಯಿ ನಿಮ್ಮ ಕನ್ನಡತಿ ಸೀರಿಯಲ್ ನ ನೋಡ್ತಿದ್ದಾರೆ ಅನ್ನುವಂಥದ್ದು. ಈಗ ಕನ್ನಡ ಸೀರಿಯಲ್ ಕೂಡ ಫಾಲೋ ಮಾಡ್ತಿದ್ದಾರೆ ಅಂತ ಬಿಟ್ಟು, ನೀವು ಪರ್ಸನಲಿ ತುಂಬಾ ಟಚ್ ಇರೋದ್ರಿಂದ ಅವ್ರೇನಾದ್ರು ನಿಮ್ಗೆ ಕಾಲ್ ಮಾಡಿ ಕನ್ನಡ ಸೀರಿಯಲ್ ತುಂಬಾ ಚೆನ್ನಾಗಿ ಬರ್ತಿದೆ ಅನ್ನುವಂಥ ಮಾತುಗಳನ್ನ ಹೇಳಿದಾರ, ಬೆಸ್ಟ್ ವಿಶಸ್ ಅನ್ನ ತಿಳಿಸಿದ್ರ ಅಂತ? ಅಂದ್ರೆ see, you know the situation, so I don't think even right time to talk about it. But ಪ್ರತಿಯೊಂದು ಕೆಲಸನೂ ಅಪ್ರಿಶಿಯೇಟ್ ಮಾಡಿದ್ದಾರೆ. ಪ್ರತಿ ಸಲನೂ ದೇ ಹ್ಯಾವ್ ಶೋನ್ ಸೋ ಮಚ್ ಆಫ್ ಲವ್. ಪ್ರತಿಯೊಂದು ಇದ್ರಲ್ಲೂ ಲವ್ ಅನ್ನೋದಕ್ಕಿಂತ ಆ ಒಂದು ಸ್ಥಾನದಲ್ಲಿದ್ದು ಗೌರವ ಕೊಟ್ಟಿದ್ದಾರೆ. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಪ್ರತಿಯೊಂದು ಇದ್ರಲ್ಲೂ ದೇ ಹ್ಯಾವ್ ಬ್ಲೆಸ್ಡ್. ಎಕ್ಸ್ಪೆಕ್ಟ್ ಮಾಡಿದಾರೆ, ಯಾಕಂತಂದ್ರೆ ಅಂತ ಒಬ್ಬ ದೊಡ್ಡ ಸ್ಟಾರ್ ನಟನ ಅವರ ತಾಯಿ ಒಬ್ಬ ನಿಮ್ಮನ್ನ ಇಷ್ಟಪಡ್ತಿದಾರೆ ಅಂತಂದ್ರೆ, ಇಷ್ಟು ಜನ ಅಂದ್ರೆ ಬಿಗ್ ಸ್ಕ್ರೀನ್ ಅಲ್ಲೂ ತುಂಬಾ ಇಷ್ಟ ಪಡೋದು ಓಕೆ, ಒಂದ್ ರೀತಿ ಎಲ್ಲಾರ ಮನೇಲೂ ಟಿವಿ ಆನ್ ಆಗೇ ಆಗುತ್ತೆ, ಎಲ್ಲ ಮನೇಲಿ ನೋಡ್ತಾರೆ, ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಅದನ್ನ ಹೇಳ್ಕೊಳ್ಳೋದಿದೆಯಲ್ಲ, ನಂಗೆ ಅದ್ ದೊಡ್ಡದು ಅನ್ನಿಸ್ತು. ನೆಸೆಸಿಟಿ ಏನ್ ಇರ್ಲಿಲ್ಲ ಅದನ್ನ ಹೇಳ್ಕೋಬೇಕು, ನನ್ಗೆ ಹೇಳ್ಬೇಕು, ನಂಗೆ ತಲುಪಿಸ್ಬೇಕು ಅಂತ. ಬಟ್ ಆ ಮಾತನ್ನ ನಾನು ಆಗ್ಲೇ ಗೌರವ ಅಂತ ಹೇಳಿದ, ಆ ಮಾತಲ್ಲಿ ಆ ಗೌರವ ಏನಿತ್ತು, that was something very wow for me. ಅಲ್ಲ, ಎಕ್ಸ್ಪೆಕ್ಟ್ ಮಾಡಿದ್ರೆ, ಬಿಕಾಸ್ ಯಾಕಂತಂದ್ರೆ ಬಿಗ್ ಸ್ಕ್ರೀನ್ ಅಲ್ಲೂ ಒಂದಷ್ಟು ಜನ ಸ್ಟಾರ್ಸ್ ಇದ್ದಾರೆ, ಸ್ಮಾಲ್ ಸ್ಕ್ರೀನ್ ಅಲ್ಲೂ ಅವರವರದೇ ಆದಂತಹ ಚಾಪು ಮೂಡಿಸಿರುವಂತಹ ಕಿರುತೆರೆ ನಟರಿದ್ದಾರೆ. ಅವನ್ನೆಲ್ಲ ಬಿಟ್ಟು ನಿಮ್ಮನ್ನೇ ಅದನ್ನ ಇಷ್ಟಪಟ್ಟಾಗಿರ್ಬೋದು ಅಥವಾ ಗೌರವ ಕೊಟ್ಟಾಗಿರ್ಬೋದು, ಕಾಲ್ ಮಾಡಿ ನಿಮ್ಗೆ ವಿಶಸ್ಸನ್ನ ತಿಳಿಸೋದಾಗಿರ್ಬೋದು, ಚೆನ್ನಾಗಿ ಮಾಡ್ತಿದೀಯ ಅನ್ನುವಂತಹ ಒಂದು ಅಪ್ರಿಶಿಯೇಷನ್ಸ್ ಅನ್ನ ಕೊಡ್ತಿದ್ದಾರೆ ಅಂತಂದಾಗ ಆ ಮೂವ್ಮೆಂಟೇ ಒಂದು ವಾವ್ ಅಂತ ಅನ್ಸುತ್ತೆ ಅಂತ ನೀವೇ ಹೇಳಿದ್ರಿ ಈಗ. ಸೊ ಹೆಂಗಿತ್ತು ಆ ಅನುಭವ ಕಾಲ್ ಮಾಡಿ ಮಾತಾಡಿದಾಗ ಅಂತ? ಹೋಗಿದ್ರಿ ಅನ್ಸುತ್ತೆ. ಹಾ, ನಾನು ಎಲ್ಲೋ ಹೊರಗಡೆ ಹೋಗಿದ್ದೆ, ಆಗ ಸಡನ್ಲಿ ಅವ್ರು ಫೋನ್ ಮಾಡಿ ಈ ತರ, ನಾನ್ ಮೈಂಡ್ ಅಲ್ಲಿ ನಮ್ಮ ಸೆಟ್ ಅಲ್ಲಿ ಅಸೋಸಿಯೇಟ್ ಇದ್ರು ದರ್ಶನ್ ಅಂತ. ನಾನು ಇವ್ರ ತಾಯಿ ನಂಗೆ ಫೋನ್ ಮಾಡಿ ಇವ್ರು ಅಪ್ರಿಶಿಯೇಟ್ ಮಾಡ್ತಿದ್ರಲ್ಲ ಅಂತ ನಾನು ಮಾತಾಡ್ತಾ ಇದ್ದೀನಿ. ಸ್ವಲ್ಪ ಹೊತ್ತಾದ್ಮೇಲೆ ಸರ್ನೇಮ್ ಹೇಳಿದ್ರು ನಂಗೆ ಆಗ ಗೊತ್ತಾಗಿದ್ದು. ಅಂದ್ರೆ ಆಬ್ವಿಯಸ್ಲಿ ನನ್ಗೆ ಯಾಕೆ ಫೋನ್ ಮಾಡ್ತಾರೆ ಅಂತ ನನ್ಗೆ ಲೈಕ್ ಅದ್ ಯೋಚನೆ ಮಾಡೋಕ್ಕೂ ನನ್ಗೆ ಯಾಕೆ ಫೋನ್ ಮಾಡ್ತಾರೆ ಅಂತ. ಬಟ್ ದ ವೇ ದೇ ಸ್ಪೋಕ್ ಟು ಮೀ, ಮನೆಗ್ ಇನ್ವೈಟ್ ಮಾಡಿ ಊಟಕ್ಕೆ, ಮನೇಲಿ ಎಲ್ಲಾ ಮಾತಾಡಿದ ರೀತಿ, ಮೀನ್ ಆ ರೆಸ್ಪೆಕ್ಟ್ ಏನ್ ಕೊಟ್ರು ಅದ್ ಇನ್ನು ನಮ್ ತಲೆಯಲ್ಲಿ ಉಳ್ಕೊಂಡಿದೆ. ಬೇಸಿಕ್ ಅಂತ ಹೇಳ್ಬೋದಂದ್ರೆ, ನೀವು ತಿಂದಿರೋ ತಟ್ಟೆ ಎತ್ತಕ್ ಬಿಡ್ಲಿಲ್ಲ ನಮ್ಗೆ. ಅಂದ್ರೆ ಅಯ್ಯೋ ನೀವು ಎತ್ತಬಾರ್ದು, ಅದು ಸಂಬಂಧ ಇದಾಗುತ್ತೆ ಅಂತ ಅವರೇ ತಗೊಂಡೋಗಿದ್ದು. ಅದಿನ್ನೂ ಗ್ಲೋ ಆಗೋಯ್ತು. ಅಂಡ್ ಆ ಮನೆ ಆಂಬಿಯನ್ಸ್ ಏನ್ ಕ್ರಿಯೇಟ್ ಮಾಡಿದ್ರು, ಮನೆ ಫೀಲಿಂಗ್ ಏನ್ ಕೊಟ್ರು, ದಟ್ ವಾಸ್ ಲೈಕ್ ಮೋರ್ ವೆಲ್ಕಮಿಂಗ್. ಇಲ್ಲ ಒಂದ್ ಕಡೆ ಕನ್ನಡ ಕಿರುತೆರೆಯಲ್ಲಿ ನೀವೇ ಒಂಥರ ಬೆಸ್ಟ್ ಪರ್ಸನ್ ಅನ್ಸುತ್ತಲ್ಲ. ಮಾಡೋ ಕೆಲಸ ಕರೆಕ್ಟ್ ಆಗಿ ಮಾಡ್ತಾ ಇರ್ಬೇಕು, ಎವ್ರಿಥಿಂಗ್ ಫಾಲ್ಸ್ ಇನ್ ಪ್ಲೇಸ್.
ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ, ನೀವು ಹೇಳುವಂತಹ ಒಂದಷ್ಟು ಲೈನ್ಸ್ ನ ಮಿಸ್ ಮಾಡ್ಕೊಳ್ತಿದ್ದಾರೆ, ಅವ್ರಿಗೆ ಏನ್ ಹೇಳ್ತೀರಾ ಅಂತ? ಆದಷ್ಟು ಬೇಗ ಹೇಳ್ತೀನಿ ಲೈನ್ಸ್. ಈಗ ಏನಾದ್ರೂ ಒಂದು ಸಿಚುವೇಶನ್ ತಕ್ಕಂಗೆ ಹೇಳೋದಾದ್ರೆ? ಮಾತಾಡೋರು ಮಾತಾಡ್ತಾನೆ ಇರ್ತಾರೆ, ನಮ್ ಪಾಡಗ್ ನಾವು ಕೆಲಸ ಮಾಡೋಣ, ಪಕ್ಕಕ್ಕೂ ನಿಲ್ಸಲ್ಲ ಅಂದ್ರೆ ನೆಕ್ಕಕ್ಕೂ ರೆಡಿ ಆಗ್ಬೇಕು, ಆ ರೇಂಜಿಗೆ ಬೆಳೆಯೋಣ. ಕಿರಣ್ ರಾಜ್ ಅವರ ಕೈಯಲ್ಲಿ ಯಾವ ಸಿನಿಮಾಗಳಿದೆ ಅಂಡ್ ಯಾವ ಪ್ರಾಜೆಕ್ಟ್ಸ್ ಇದೆ? ಈಗ ಜಾಕಿ 42 ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಸೇಮ್ ಟೀಮ್, ರಾನಿ ಆ ಟೀಮ್ ನಾವೇ, ಮತ್ತೆ ಜಾಕಿ 42 ಅಂತ ಮಾಡ್ತಾ ಇದೀವಿ. ಅದ್ ಬಿಟ್ರೆ ಒಂದು ತೆಲುಗು ಸಿನಿಮಾ ಇದೆ, ಇನ್ನೊಂದಷ್ಟು ಅಪ್ರೋಚ್ ಆಗಿದೆ. ಬಟ್ ನಾವ್ ಐ ಮೀನ್ ಅ ಸಿಚುವೇಶನ್ ವೇರ್ ಐ ಕ್ಯಾನ್ ಡಿಸೈಡ್ ವಾಟ್ ಐ ವಾಂಟ್ ಟು ಕ್ರಿಯೇಟ್. ಸೊ ತುಂಬಾ ಯೋಚನೆ ಮಾಡಿ ಮಾಡ್ತಾ ಇದ್ದೀನಿ. ಲೆಟ್ಸ್ ಸಿ ಒನ್ ಬೈ ಒನ್ ಹೇಗಾಗುತ್ತೆ ಅಂತ. ಒಂದ್ ಕಾಲದಲ್ಲಿ ನೀವಿಬ್ಬರ ಪೇರನ್ನ ಇಷ್ಟಪಡ್ತಿದ್ದಂತಹ ಕನ್ನಡ ಕಿರುತೆರೆ ವೀಕ್ಷಕರು ಈಗ ಅವರು ನಿರ್ದೇಶಕರಾಗಿದ್ದಾರೆ, ನೀವು ನಟರಾಗಿದ್ದೀರಾ, ನಿರ್ಮಾಪಕರಾಗಿದ್ದಾರೆ. ನಿಮ್ಮಿಬ್ಬರ ಕಾಂಬಿನೇಷನ್ ಸಿನಿಮಾ ಅಥವಾ ಸೀರೀಸ್ ಆಗಿರ್ಬೋದು ಅಥವಾ ಸೀರಿಯಲ್ ಎಕ್ಸ್ಪೆಕ್ಟ್ ಮಾಡಬಹುದಾ ಮತ್ತೆ ಅಂತ? ಸಿ ಆಸ್ ಆಫ್ ನಾವ್ ಇಂಡಿವಿಜುವಲಿ ನಾವ್ ಆತರದ್ ಏನು ಲೈಕ್ ಚರ್ಚೆ ಅಥವಾ ಡಿಸ್ಕಷನ್ ಏನಿಲ್ಲ. ಥಿಂಗ್ಸ್ ಶುಡ್ ಕಮ್ ಅಕ್ರಾಸ್ ಸಮ್ ಆಫ್ ದ ಅದರ್ ವೇ. ಸೊ ಆತರ ಬಂದಾಗ ಆಬ್ವಿಯಸ್ಲಿ ವಿಲ್ ಡೂ ಇಟ್. ಈಗಲೂ ಟಚ್ ಅಲ್ಲಿ ಇದಾರೆ ಅಂದ್ರೆ ಟಚ್ ಅಂತ ಅಂದ್ರೆ ಲಾಸ್ಟ್ ನಮ್ಮ ರಾನಿ ಪ್ರಮೋಷನ್ಗೆ ಅವ್ರು ಬಂದಿದ್ರು. ಅದಾದ್ಮೇಲೆ ಅವ್ರದ್ದು ಮೂವಿ ಇದು ಇತ್ತೀಚೆಗೆ ಅವ್ರ ಡೈರೆಕ್ಷನ್ ಇದಿತ್ತಲ್ಲ, ಸೊ ಇದಕ್ಕೆ ಒಂದ್ಸರಿ ಮಾತಾಡಿದ್ವಿ. ಸರ್ಟನ್ ಡ್ರೀಮ್ಸ್ ಅಂತ ಇರುತ್ತೆ ಒಬ್ಬ ನಟನಾಗಿ, ಏನಾದ್ರೂ ಒಂದು ಈ ತರದ ಕ್ಯಾರೆಕ್ಟರ್ ಗಳನ್ನ ಮಾಡ್ಬೇಕು ಅನ್ನುವಂಥದ್ದು. ನಿಮ್ಮ ಒಂದು ಮೈಂಡ್ ಸೆಟ್ ಅಲ್ಲಿ ಈ ತರ ಕ್ಯಾರೆಕ್ಟರ್ ನ ಪ್ಲೇ ಮಾಡಬೇಕು? ಕ್ಯಾರೆಕ್ಟರ್ ಏನು ಮೈಂಡ್ ಅಲ್ಲಿ ಇಲ್ಲ, ಪೊಸಿಷನ್ ಇದೆ ಅಷ್ಟೇ. ಯಾವ ತರ ಪೊಸಿಷನ್? ನಂಬರ್ ಒನ್ ಕಿರುತೆರೆನ ಹಿರಿತೆರೆನ? ಪ್ರತಿಯೊಂದು. ನನ್ಗೆ ಪ್ಯಾರಲಲ್ಲಿ ಸಿನಿಮಾನು ಮಾಡ್ಬೇಕು, ಪ್ಯಾರಲಲ್ಲಿ ಸೀರಿಯಲ್ ಮಾಡ್ಬೇಕು, ಪ್ಯಾರಲಲ್ಲಿ ಮೈಕ್ರೋನು ಮಾಡ್ಬೇಕು, 3 ಜಾಗದಲ್ಲೂ ನಂಬರ್ 1 ಆಗಿರ್ಬೇಕು. ಸೊ ಅದಕ್ಕೆ ಏನ್ ಮಾಡ್ಬೇಕು, ನಾನು ಅದ್ರ ಮೇಲೆ ಜಾಸ್ತಿ ಫೋಕಸ್ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಅಂಡ್ ದಟ್ಸ್ ದ ಓನ್ಲಿ ಸೀಕ್ರೆಟ್. ವರ್ಕ್ ಹಾರ್ಡ್ ಅಂಡ್ ಗೆಟ್ ವಾಟ್ ಯು ವಾಂಟ್. ಓಕೆ, ನಿರ್ಮಾಣಕ್ಕೆ ನೀವು ಕಾಲಿಡ್ತಿದ್ರೆ ಅಂದಾಗ ಸೊ ಮನೆಯವರ ರಿಯಾಕ್ಷನ್ ಹೆಂಗಿತ್ತು ಅಂತ? ಆಬ್ವಿಯಸ್ಲಿ ಹ್ಯಾಪಿ, ಅವ್ರಿಗೆ ಫೀಲ್ ಆಗೇ ಆಗುತ್ತೆ. ಲೈಕ್ ನೆಕ್ಸ್ಟ್ ಸ್ಟೇಜ್ ಆಫ್ ಲೈಫ್ ಅಥವಾ ನೆಕ್ಸ್ಟ್ ಸ್ಟೇಜ್ ಆಫ್ ಕರಿಯರ್ ಬರ್ತಿದೆ. ಸೊ ಅವರೇ ಫಸ್ಟ್ ಶೂಟ್ ಪೂಜೆ ಎಲ್ಲ ಮಾಡಿದ್ರು. ಸೊ ದೇ ಆರ್ ಹ್ಯಾಪಿ. ಅವ್ರೇನ ಸಜೆಷನ್ಸ್ ಕೊಟ್ರ ಅಪ್ಪ ಅಮ್ಮ ಅಂತ? ಏನೇ ಮಾಡು, ಚೆನ್ನಾಗಿ ಮಾಡು. ಲೈಕ್ ರಾನಿ ಸಿನಿಮಾದ ಒಂದು ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು. ಆ ಇನ್ಸಿಡೆಂಟ್ ಬಗ್ಗೆ ಹೇಳೋದಾದ್ರೆ, ಒಂದಷ್ಟು ಜನ ಥಿಯೇಟರ್ಗೆ ಕರ್ಕೊಂಡ್ ಬರಬೇಕು ಅನ್ನುವಂಥದ್ದು ಅವ್ರ ಮೈಂಡ್ ಸೆಟ್ ಆಗಿತ್ತು, ಅದಕ್ಕೆ ಆಕ್ಸಿಡೆಂಟ್ ಆಗಿದೆ ಅನ್ನುವಂತಹ ಒಂದಷ್ಟು ಗಾಸಿಪ್ಸ್ ಎಲ್ಲ ಹರಿದಾಡಿತ್ತು. ಸೊ ಆ ಒಂದು ಕ್ಷಣದ ಬಗ್ಗೆ ನೀವು ಹೇಳೋದಾದ್ರೆ ಕ್ಲಾರಿಫೈ ಮಾಡೋದ? ಅದಾದ ನಂತರ ನನಗೆ ಸಿಕ್ಕಿಲ್ಲ ನೀವು, ಹಾಗಾಗಿ. ಆಕ್ಸಿಡೆಂಟ್ ಆದ್ರೆ ಹಾಸ್ಪಿಟಲ್ ಬರ್ತಾರೆ, ಥಿಯೇಟರ್ಗೆ ಯಾಕೆ ಬರ್ತಾರೆ ನನ್ನ ಪ್ರಕಾರ. ಅಂಡ್ ಹಂಗ ಅನ್ಕೋತಿದ್ರೆ ಅನ್ಕೊಳ್ಳಿ ಅಷ್ಟೇ, ಏನ್ ಮಾಡೋದು ಅವ್ರಿಗೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವಂತಹ ನೀವುಗಳು, ಪಾಸಿಟಿವ್ ಬರುತ್ತೆ, ಒಬ್ಬ ಮನುಷ್ಯನಿಗೆ ಪಾಸಿಟಿವ್ ಕಮೆಂಟ್ಸ್ ಬರುತ್ತೆ, ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ಎಲ್ಲರೂ ನಮ್ಮನ್ನ ಇಷ್ಟ ಪಡಬೇಕು ಅನ್ನೋಂಥ ರೂಲ್ಸ್ ಏನಿರಲ್ಲ. ಸೊ ಆ ಕಮೆಂಟ್ಸ್ ಪಾಸಿಟಿವ್ ಆರ್ ನೆಗೆಟಿವ್ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ ಥಾಟ್? ತುಂಬಾ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನಂಗೆ ಎರಡು ಮ್ಯಾಟರ್ ಆಗಲ್ಲ. ಬಿಕಾಸ್ ಬೋತ್ ಆರ್ ಟೆಂಪ್ರರಿ ಅಂತ ನಂಗೆ ಗೊತ್ತಿದೆ. ಲೈಕ್ ವಾಟ್ ಫೇಮ್ ಅನ್ನೋದು ಇವತ್ತಿನ ಡೇಟ್ ಇಟ್ಸ್ ಲೈಕ್ ಅ ಟ್ರೆಂಡ್, ಇಟ್ ಫೇಡ್ಸ್ ವೆರಿ ಕ್ವಿಕ್ಲಿ. ನಾನು ಅದನ್ನ ಯಾವ್ದೇ ರೀತಿ ನೋಡೋದೇ ಇಲ್ಲ. ಓಕೆ, ಇದೆ ಅಷ್ಟೇ. ತುಂಬಾ ಚೆನ್ನಾಗಿ ಬರ್ದಿದ್ರು ಇಟ್ ವೋಂಟ್ ಗೆಟ್ ಇನ್ ಟು ಮೈ ಹೆಡ್. ತುಂಬಾ ಏನೋ ಕೆಡದಾಗ ಬರ್ತಿದ್ರು ಇಟ್ ಡೋಂಟ್ ಗೆಟ್ ಇನ್ ಟು ಮೈ ನರ್ವ್ಸ್. ಸೊ ಓಕೆ ಅಂತ ಸುಮ್ಮನೆ ಅಷ್ಟೇ. ಅಲ್ಲ, ಸಡನ್ ಈಗಂತೂ ಒಂದಷ್ಟು ಎಕ್ಸ್ಪೀರಿಯನ್ಸ್ ಆಗಿದೆ. ಓಕೆ, ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗ ಲೈಕ್ ಹೊಡೆಯಲ್ಲ ಅನ್ಸೋದು, ಹುಡಿಕೊಂಡು ಹೋಗಿ ಯಾರ್ಯಾರು ಹೊಡೆದಿದ್ದಾರೆ ಇಬ್ರಿಗೆ ಪಕ್ಕ ಟ್ರೋಲ್ ಆಗುತ್ತಿದ್ದು. ಸೊ ಲೀಗಲಿ ಹೊಡೆದಿದ್ರ ಅಂದ್ರೆ ಲೈಕ್ ಕಂಪ್ಲೇಂಟ್ ಮೂಲಕ? ಓಕೆ, ಮನೆಯವರೆಲ್ಲ ರಿಯಾಕ್ಷನ್ ಹೆಂಗಿತ್ತು? ಯಾಕಂತಂದ್ರೆ ನೀವು ನಿಮ್ದೇ ಆದಂತಹ ಒಂದು ಕೆಲಸವನ್ನ ನಿಮಿತ್ತ ಮಾಡ್ಕೊಂಡು ಮಾಡಿದ್ ಬಂದಿರ್ತೀರಾ, ನಾನು ಏನಾದ್ರು ಒಂದು ಸಾಧನೆ ಮಾಡಬೇಕು ಅನ್ನೋಂಥದ್ದು. ಅಂತ ಟೈಮಲ್ಲಿ ನಮ್ಮನ್ನ ತೆಗೊಳ್ಳುವಂತವ್ರು ಇರ್ತಾರೆ. ಸೊ ಮನೆಯವರು ಎಲ್ಲೋ ಒಂದ್ ಕಡೆ ಬೇರೆ ಊರಲ್ಲಿ ಇರ್ತಾರೆ. ಅಂತ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಚೆಕ್ ಮಾಡ್ತಿರ್ತಾರೆ, ನಮ್ಗೆ ಇದೆಲ್ಲ ಬೇಕಾ, ಏನಕ್ಕೆ ಬೇಕು, ನಾವು ಮಾನ ಮರ್ಯಾದೆ ಎಲ್ಲ ಅನ್ನೋದು. ಯಾಕಂದ್ರೆ ಅಪ್ಪ ಅಮ್ಮನಿಗೆ ಪ್ರತಿಯೊಬ್ಬ ಮಗನೂ ಕೂಡ ತುಂಬಾ ಚೆನ್ನಾಗಿರ್ಬೇಕು ಅನ್ನುವಂಥದ್ದೇ ಆಸೆ ಇರುತ್ತೆ. ಹಾಗಾಗಿ ಅಂದ್ರೆ ನಾನು ಚೂಸ್ ಮಾಡಿದಂತ ಪ್ರೊಫೆಷನ್ ಅದು, ವೇರ್ ಐ ಹ್ಯಾವ್ ಟು ಡೀಲ್ ವಿತ್ ಪಬ್ಲಿಕ್, ಐ ಹ್ಯಾವ್ ಟು ಡೀಲ್ ವಿತ್ ಒಪಿನಿಯನ್ಸ್, ಐ ಹ್ಯಾವ್ ಟು ಡೀಲ್ ವಿತ್ ಇಂಡಿವಿಜುವಲ್ ಅವ್ರದ್ದು ಮೈಂಡ್ ಸೆಟ್ ಏನಿರುತ್ತೆ ಪ್ರತಿಯೊಂದು. ಸೊ ಐ ಆಮ್ ಪ್ರಿಪೇರ್ಡ್. ಆಬ್ವಿಯಸ್ಲಿ ಫ್ಯಾಮಿಲಿಗೆ ಸ್ವಲ್ಪ ಎಫೆಕ್ಟ್ ಆಗೇ ಆಗುತ್ತೆ, ಬಿಕಾಸ್ ಅವ್ರಿಗೆ ಇದೆಲ್ಲ ಹೊಸದು. ಬಟ್ ವಿತ್ ಟೈಮ್ ಈಗ ಇವನ್ ಅವರು ಸ್ಯಾಚುರೇಟ್ ಆಗೋಗಿದ್ದಾರೆ. ಫಸ್ಟ್ ಈಗ ನೀವು ನೋಡಿದ್ರಲ್ಲ ಯೂಟ್ಯೂಬ್ ಅಲ್ಲಿ ಏನೇನೋ ಥಂಬ್ನೇಲ್ ಹಾಕಿ ಏನೇನೋ ಹಾಕಿರ್ತಾರೆ ಜಸ್ಟ್ ಫಾರ್ ದ ವ್ಯೂಸ್. ಸ್ಟಾರ್ಟಿಂಗ್ ಅವ್ರಿಗೂ ಅದು ಸೀರಿಯಸ್ ಅನ್ಸ್ಬಿಡೋದು, ಹೌದಾ ಅಂತ ಈಗ ಗೊತ್ತಾಗಿದೆ ಅವ್ರಿಗೂ. ಸೊ ಈಗ ಅದೆಲ್ಲ ರೀಸೆಂಟ್ ಆಗಿ ನೋಡಿರುವಂತಹ ಥಂಬ್ನೇಲ್ ಯಾವ್ದು ಆ ತರದ್ದು ಏನಾದ್ರು ಇತ್ತು ಅಂತ ಶೇರ್ ಮಾಡೋದಾದ್ರೆ? ಅದೇ ಮದುವೆದೇ ಹಾಕ್ತಿರ್ತಾರೆ, ಗರ್ಲ್ ಫ್ರೆಂಡ್ ಯಾರ್ಯಾರ್ದು ಫೋಟೋ ಹಾಕಿ ಬ್ಲರ್ ಮಾಡ್ಬಿಟ್ಟು ಆ ತರದ್ದು ಗೊತ್ತಿಲ್ಲದೆ ಮಾಡ್ಕೊಂಡ್ಬಿಟ್ರ ಅಂತ ಕೇಳಿದ್ದುಂಟ.
ಇಲ್ಲ ಮನೆಯವ್ರಿಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ಹೌದು. ಓಕೆ, ಈಗ ಮೈಕ್ರೋ ಸೀರೀಸ್ ಆಯ್ತು, ನೆಕ್ಸ್ಟ್ ವೆಬ್ ಸೀರೀಸ್ ಏನಾದ್ರು ಕಾಲಿಡುವಂತಹ ಪ್ರಯತ್ನ ಇದೆಯಾ ಅಂತ? ಅಂದ್ರೆ ಐ ಆಮ್ ಲುಕಿಂಗ್ ಫಾರ್ ಸ್ಟೋರೀಸ್. ಆತರ ಯಾರಾದ್ರೂ ಒಳ್ಳೆ ಒಂದು ಗ್ರಿಪಿಂಗ್ ಸ್ಟೋರಿ ಸಿಕ್ಕಿದ್ರೆ ಇವತ್ತಿನ ಟೇಸ್ಟ್ಗೆ ನೆಕ್ಸ್ಟ್ ಅದೇ ಈಗ ಪ್ಲಾನ್ ಇದೆ. ಓಕೆ, ಕನ್ನಡದಲ್ಲಂತೂ ನಿರ್ಮಾಪಕರಾಗಿ ಹೆಜ್ಜೆ ಇಟ್ಟಿದ್ದಾಯ್ತು. ಹಿಂದಿಯಲ್ಲಿ ನೀವು ಕೂಡ ಒಂದಷ್ಟು ದಿನಗಳ ಕಾಲ ಸ್ಟಾರ್ ಆಗಿ ಮೆರೆದಿದ್ದಂತವ್ರು, ಹಿಂದಿಯಲ್ಲಿ ಏನಾದ್ರು ಸಮಥಿಂಗ್ ಅಚೀವ್ ಮಾಡ್ಬೇಕು ಅನ್ನೋಂತಹ ಪ್ಲಾನ್ಸ್ ಇದೆಯಾ ಅಂತ? ನನ್ ಪ್ಲಾನ್ಸ್ ಏನೇನೋ ಇದೆ. ಐ ಮೀನ್ ಲೈಕ್ ಆ ಒಂದು ಇದ್ರಲ್ಲಿ ನೋಡೋದಾದ್ರೆ ನಾನು ಇನ್ನು ಮೈನಸ್ ಅಲ್ಲಿ ಇದ್ದೀನಿ. ಹೆಂಗೆ? ನನ್ ಗೋಲ್ ಏನಿದೆ ಅದಕ್ಕೆ ಕಂಪೇರ್ ಮಾಡೋದಾದ್ರೆ ಐ ಆಮ್ ಸ್ಟಿಲ್ ಇನ್ ಮೈನಸ್. 0ಗೂ ಬಂದಿಲ್ಲ, ಮೈನಸ್ ಅಲ್ಲಿ ಇದೀನಿ ನಾನು. ವಾಟ್ ಐ ವಾಂಟ್ ಇನ್ ಲೈಫ್. ಸೊ ಹೋಗ್ತಾನೆ ಅದು ಎಕ್ಸ್ಪ್ಲೋರ್ ಆಗುತ್ತೆ. ಅಪ್ರೋಚ್ ಮಾಡಿದಾರ ಅಂತ? ಇಲ್ಲ ಅಂದ್ರೆ ಅಪ್ರೋಚ್ ಇದೆ, ಬಟ್ ಅದೇ ಸ್ವಲ್ಪ ಫೈನಲೈಸ್ ಅಂತ ಅಂದ್ರೆ ಶೂಟ್ ವರ್ಕ್ ಸ್ಟಾರ್ಟ್ ಆಗ್ಬೇಕಷ್ಟೇ. ಓಕೆ, ಈಗ ನಿಮ್ಮ ಲೈಫ್ ಸ್ಟೈಲ್ ಬರೋ ಕಡೆ ಬರೋಣ. ಒಂದಷ್ಟು ಫಿಟ್ನೆಸ್ ಫ್ರೀಕ್ ಆಗಿರೋದ್ರಿಂದ ಕಿರಣ್ ರಾಜ್ ಅವರ ವರ್ಕೌಟ್ ಸೀಕ್ರೆಟ್ ಏನು ಅಂತ? ಸೀಕ್ರೆಟ್ ಏನಿಲ್ಲ, ಎಲ್ಲ ಮಾಡೋದನ್ನೇ ಮಾಡೋದು ಅಷ್ಟೇ. ಐ ಮೀನ್ ಏನೇನ್ ಇರ್ತೈತೆ ನಿಮ್ಮ ಡಯಟ್ ಲಿಸ್ಟ್ ಅಲ್ಲಿ ಆಗಿರ್ಬೋದು ಅಥವಾ ವರ್ಕೌಟ್ ಲಿಸ್ಟ್ ಅಲ್ಲಿ? ಸಮಟೈಮ್ಸ್ ನಾನ್ ಮಾಡ್ತಿರೋ ಪಾತ್ರದ ಮೇಲೆ ಡಿಪೆಂಡ್ ಆಗುತ್ತೆ. ಇಟ್ ನೀಡ್ ಟು ಗೇನ್ ವೇಟ್ ಆರ್ ಲೂಸ್ ವೇಟ್. ಅದ್ರ ಮೇಲೆ ಲೈಕ್ ನ್ಯೂಟ್ರಿಷನಿಸ್ಟ್ ಅದನ್ನ ಹೈರ್ ಮಾಡಿ ಲೈಕ್ ಪ್ರಾಪರ್ ಒಂದು ಇದ್ರಲ್ಲೇ ಐ ವಿಲ್ ಡೂ ಇಟ್. ಅದ್ಬಿಟ್ಟು ಈಟ್ ಹೆಲ್ದಿ, ಈಟ್ ಅಟ್ ಹೋಮ್, ಜಂಕ್ ಫುಡ್ ಝೀರೋ ಕನ್ಸಂಪ್ಷನ್. ನಂದು ಏನೋ ಆಗಾಗ ಒಂದ್ ತಿಂತೀನಿ ಹೊರತು ದಟ್ಸ್ ನಾಟ್ ಮೈ ಹ್ಯಾಬಿಟ್. ಆದಷ್ಟು ಮನೆ ಊಟನೇ ಐ ಪ್ರಿಫರ್. ಸೊ ಯಾ, ಬೇಸಿಕ್ ಒಂದ್ ಹಳ್ಳಿಲಿ ನೀಟಾಗಿ ಹೆಂಗಿರ್ಬೇಕು ಹಂಗೆ ನಾನು ಇರೋದು. ನಂದು ಏನ್ ಎಕ್ಸ್ಟ್ರಾ ಅದೇನಿಲ್ಲ. ಸೊ ಆತರ. ಅಂದ್ರೆ ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ಬೇಕು, ನಾನು ಇಷ್ಟೇ ಇರ್ಬೇಕು, ಯಾಕಂದ್ರೆ ಒಂದಷ್ಟು ಕೆಲವೊಬ್ರೆಲ್ಲ ಒಂದು ಪ್ಲಾನ್ಸ್ ಇಟ್ಕೊಂಡಿರ್ತಾರೆ ಆಸ್ ಎ ನಟರ್ ಆದ್ಮೇಲೆ. ಸೊ ನಾನು ಆನ್ ಸ್ಕ್ರೀನ್ ಆಗಿರ್ಬೋದು ಅಥವಾ ಆಫ್ ದಿ ಸ್ಕ್ರೀನ್ ಎಲ್ಲಾದ್ರೂ ಒಂದು ಈವೆಂಟ್ಸ್ ಅಲ್ಲಿ ಕಾಣಿಸ್ಕೊಂಡಾಗ ನಾನು ಚೆನ್ನಾಗಿರ್ಬೇಕು, ನಾನು ಹೈಲೈಟ್ ಆಗ್ಬೇಕು ಅನ್ನುವಂಥದ್ದು ಒಂದು ಥಾಟ್ಸ್ ಇದ್ದೇ ಇರುತ್ತೆ ಕೆಲವೊಬ್ರಿಗೆ, ಎಲ್ರಿಗೂ ಅಂತಲ್ಲ. ಸೊ ಅಂತ ಒಂದು ಟೈಮ್ ಅಲ್ಲಿ ವರ್ಕೌಟ್ ನ ಆಗಿರ್ಬೋದು ಅಥವಾ ಲೈಕ್ ಡಯಟ್ ಲಿಸ್ಟ್ ಆಗಿರ್ಬೋದು ಒಂದಷ್ಟು ಚಾರ್ಟ್ ಅನ್ನ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಹಾಗಾಗಿ ಇಲ್ಲ ಆತರ ಚಾರ್ಟ್ ಅಂತೂ ಇದೆ. ಆಮೇಲೆ ವರ್ಕೌಟ್ ನನ್ಗೆ ವೇಟ್ ಟ್ರೈನಿಂಗ್ ಯಾವಾಗ್ಲೂ ಮಾಡಕ್ ಹೋಗಲ್ಲ ನಾನು. ಅಂದ್ರೆ ರೆಗ್ಯುಲರ್ ಫಿಟ್ನೆಸ್ ಗೆ ಏನ್ ಕೋರ್ ಫಿಟ್ನೆಸ್ ಗೆ ಏನೇನ್ ಬೇಕೋ ಅದೆಲ್ಲ ಮಾಡ್ತೀನಿ. ವೇಟ್ ಟ್ರೈನಿಂಗ್ ಓನ್ಲಿ ವೆನ್ ಇಟ್ಸ್ ರಿಕ್ವೈರ್ಡ್. ಸುಮ್ನೆ ಮುಳೆ ಉಜ್ಜಕ್ ಹೋಗಲ್ಲ ನಾನು. ಇಟ್ಸ್ ರಿಕ್ವೈರ್ಡ್ ಅಷ್ಟೇ. ಸ್ಕಿನ್ ಕೇರ್ ಮತ್ತೆ ಹೇರ್ ಕೇರ್ ಬಗ್ಗೆ ಹೇಳೋದಾದ್ರೆ ಪಾತ್ರಕ್ಕೆ ತಕ್ಕಂಗೆ ಚೇಂಜಸ್ ಮಾಡ್ಕೋಬೇಕಾಗ್ತಾ ಇರ್ತದೆ. ಸ್ಕಿನ್ ಕೇರ್ ಬೀಟ್ರೂಟ್ ಜ್ಯೂಸ್ ಕುಡಿರಿ ಟೈಮ್ಗೆ. ಅಂಟ್ವಲ್ ಕಾಯಿ ಅಂತ ಬರುತ್ತೆ, ಅದ್ ಹಾಕೊಳ್ಳಿ ಕೂದ್ಲಿಗೆ, ಎಲ್ಲ ಸರಿ ಇರುತ್ತೆ. ಬೇರೆ ಅಂಟ್ವಲ್ ಕಾಯಿ ನಾನು ಇದುವರೆಗೂ ಕೇಳಿಲ್ಲ ಆ ವರ್ಣ. ಹಳ್ಳಿಲಿ ಸಿಗುತ್ತೆ ಅದು ಅಂಟ್ವಲ್ ಕಾಯಿ ಅಂತ. ಸೊ ಅದನ್ನ ನೀರ್ಗೆ ಹಾಕಿ ನೀವು ಇದ್ ಮಾಡಿದ್ರೆ ಅದು ಫುಲ್ ಶಾಂಪೂ ತರ ಆಗೋಗುತ್ತೆ. ಸೊ ಯಾ, ದಟ್ ಯು ಕ್ಯಾನ್. ಅದನ್ನೇನಾದ್ರು ಬೇಯಿಸ್ಬೇಕಾ? ಲೈಕ್ ಇಲ್ಲ, ಅದು ಕಾಯಿ ಒಣಗಿಸ್ತಾರೆ ಅದನ್ನ ನೀವು ಸ್ವಲ್ಪ ನೀರ್ಗೆ ಹಾಕಿ ಸ್ವಲ್ಪ ಹೊತ್ತು ಬಿಡ್ಬೇಕು. ಸೊ ಅದು ಕಂಪ್ಲೀಟ್ ಶಾಂಪೂ ತರ ಆಗುತ್ತೆ. ಸೊ ದಟ್ಸ್ ಹೆಲ್ದಿ ಕೈಂಡ್ ಆಫ್. ಲೈಕ್ ಹೋಮ್ ರೆಮಿಡೀಸ್ ಜಾಸ್ತಿ ಟ್ರೈ ಮಾಡ್ತಿರ್ತಾರ, ಪಾರ್ಲರ್ಸ್ಗೆ ಹೆಚ್ಚಾಗಿ ಹೋಗ್ತಿರ್ತೀರಾ ಅಂತ? ಪಾರ್ಲರ್ಗೆಲ್ಲ ಇಲ್ಲ, ಅಷ್ಟು ಇದಿಲ್ಲ. ವೆನ್ ಇಟ್ಸ್ ರಿಕ್ವೈರ್ಡ್ ಅಷ್ಟೇ. ಅಂದ್ರೆ ದಟ್ಸ್ ನಾಟ್ ಪಾರ್ಟ್ ಆಫ್ ಮೈ ರುಟೀನ್. ಪ್ರತಿ ಸ್ಯಾಟರ್ಡೆ ಅವೆಲ್ಲ ಇಲ್ಲ. ಆದಷ್ಟು ಲೈಫ್ ನ ಸಿಂಪ್ಲಿಫೈ ಮಾಡ್ಕೊಂಡಿದ್ದೀನಿ. ಐ ಆಮ್ ನಾಟ್ ಕಾಂಪ್ಲಿಕೇಟೆಡ್ ಇಟ್. ಸೊ ಆದಷ್ಟು ಸಿಂಪಲ್ ಲಿವಿಂಗ್ ಅಲ್ಲೇ ಇದೀನಿ ನಾನು. ಡೇ ಅಂಡ್ ನೈಟ್ ಶೂಟ್ಸ್ ಇರುತ್ತೆ, ಗಂಟೆಗಟ್ಟಲೆ ಮೇಕಪ್ ಕ್ಯಾರಿ ಮಾಡ್ತಿರ್ತೀರಾ, ಸ್ಕಿನ್ ಡ್ಯಾಮೇಜಸ್ ಆಗಿರುತ್ತೆ. ಸೊ ಸ್ಕಿನ್ ಕೇರ್ ರೂಟೀನ್ ಹಿಂಗೆಲ್ಲ ತಗೊಂತಿರ್ತೀರಾ ಅಂತ ಆಫ್ಟರ್ ಮೇಕಪ್ ಆದ್ಮೇಲೆ, ರಿಮೂವ್ ಆದ್ಮೇಲೆ? ಆದಷ್ಟು ಬ್ರೀತ್ ಮಾಡಕ್ಕೆ ಐ ಗಿವ್ ಇಟ್ ಸ್ಪೇಸ್. ಲೈಕ್ ಈ ನೈಟ್ ಕ್ರೀಮ್ಸ್, ಡೇ ಕ್ರೀಮ್ಸ್ ಅಂತ ಒಂದ್ 20 ಕ್ರೀಮ್ ಬರುತ್ತಲ್ಲ, ಆ ತರದ್ ಐ ಡೋಂಟ್ ಯೂಸ್. ಏನು ನ್ಯಾಚುರಲ್ ಆಗಿ ಅದ್ ಹೇಗಾದ್ರೆ ಹಂಗಿರ್ಲಿ ಅಂತ ನಾನು ಸುಮ್ಮನಿದ್ದೀನಿ. ಏನು ಕೇರ್ ತಗೊಳಲ್ವಾ ಅಂತ? ಲೈಕ್ ಆಫ್ಟರ್ ಮೇಕಪ್ ಆದ್ಮೇಲೆ ಅಥವಾ? ಬೇಸಿಕ್ ಆಬ್ವಿಯಸ್ಲಿ ಆ ಬೇಸಿಕ್ ಲೈಕ್ ರಿಮೂವಲ್, ಅದಾದ್ಮೇಲೆ ಫೇಸ್ ವಾಶ್ ಅದೆಲ್ಲ ಮಾಡ್ತೀನಿ. ತೀರಾ ಇದಕ್ಕೆ ಕೂತಿರಲ್ಲ, ಅದಕ್ಕೆ ಬೇಕು ಅಂತ ಟೈಮ್ ಆಗಿರ್ಬೋದು, ಆತರ ಏನಿರಲ್ಲ. ಈ ಪಿಂಪಲ್ ಆಗೋದ್ರೆ ಯಪ್ಪೋ ಅಂತ ಹಂಗ್ ಕೂತ್ಕೊಳ್ಳಲ್ಲ, ಬೆಳ್ಳುಳ್ಳಿ ತಗೊಂಡು ಉಚ್ಕೊಬಿಡೋದು ಅಷ್ಟೇ ಹಂಗೆ. ಓಕೆ, ಕಿರುತೆರೆಯಲ್ಲಾಗಿರ್ಬೋದು ಹಿರುತೆರೆಯಲ್ಲಾಗಿರ್ಬೋದು ಕಿರಣ್ ರಾಜ್ ಅವ್ರಿಗೆ ಸಪರೇಟ್ ಫೀಮೇಲ್ ಫ್ಯಾನ್ ಬೇಸ್ ಇದೆ. ಅವ್ರಿಗೆಲ್ಲ ಏನಾದ್ರು ಹೇಳೋದಾದ್ರೆ? ಕೀಪ್ ಲವಿಂಗ್ ಮೀ. ಫೈನಲಿ ವೆಬ್ ಸೀರೀಸ್ ಆಗಿರ್ಬೋದು, ವೆಬ್ ಸೀರೀಸ್ಗೂ ಕಾಲಿಡ್ತೀನಿ ಅಂತ ಹೇಳಿದಿರ. ಈಗ ಮೈಕ್ರೋ ಸೀರೀಸ್ ಆಯ್ತು. ಸೊ ಸಿನಿಮಾಗಳ ಬಗ್ಗೆ, ತೆಲುಗು ಪ್ರಾಜೆಕ್ಟ್ ಬಗ್ಗೆ ಮಾತಾಡ್ತಿದ್ರು. ಯಾರು ಡೈರೆಕ್ಟರ್, ಏನು ಹಿಂಗೆ ಅಂತ? ನರಸಿಂಹ ರಾವ್ ಅಂತ. ಸೊ ಅವ್ರೊಂದು 2 ಮಾಡಿದ್ದಾರೆ. ಅವ್ರದ್ದು ವಿಕ್ರಮ್ ಗೌಡ್ ಅಂತ ಸಿನಿಮಾ ಬರ್ತಿದೆ. ಒಂದು ಶೆಡ್ಯೂಲ್ ಏನೋ ಪೆಂಡಿಂಗ್ ಇದೆ. ಸೊ ಅದ್ರದ್ದು ಸ್ಟಾರ್ ಕಾಸ್ಟ್ ಎಲ್ಲ ಚೆನ್ನಾಗಿದೆ. ಮೋಸ್ಟ್ ಪ್ರಾಬಬ್ಲಿ ಬರ್ಬೋದು ಡಿಸೆಂಬರ್ ಅಷ್ಟರಲ್ಲಿ. ಅದುವೇ ಪ್ಯೂರ್ ತೆಲುಗುಲ್ ಇದೆ. ಕನ್ನಡದಲ್ಲಿ ಜಾಕಿ 42 ಅಂತ ಮಾಡ್ತಾ ಇದೀನಿ. ಕನ್ನಡ ಸೀರಿಯಲ್ ಟೈಮ್ ಅಲ್ಲಿ ನೀವು ಮತ್ತೆ ಕನ್ನಡ ಕಿರುತೆರೆಗೆ ಕಂಬ್ಯಾಕ್ ಮಾಡಬೇಕು ಅಂತಂದಾಗ ಒಂದಷ್ಟು ಅವಘಡಗಳು ಶುರುವಾಯ್ತು. ಸೊ ಅದು ಏನಕ್ಕೆ ಅಂತ ಹೇಳ್ಬಿಟ್ಟು ಏನಾದ್ರು ಗೊಂದಲ ಆಗಿದ್ದುಂಟಾ ಏನು ಅಂತ ಅದ್ರ ಬಗ್ಗೆ ಕ್ಲಾರಿಫೈ ಮಾಡೋದಾದ್ರೆ? ಕೋ ಆಕ್ಟರ್ಸ್ ಅಗ್ರಿಮೆಂಟ್ ಏನೋ ಒಂದು ಲಾಕ್ ಇನ್ ಪೀರಿಯಡ್ ಅಂತ ಇರುತ್ತಲ್ಲ, ಅಂದ್ರೆ ಅಂತ ದೊಡ್ಡ ವಿಷಯ ಅಲ್ಲ. ಬಟ್ ಕಾರ್ಪೊರೇಟ್ ಅಂತ ಬಂದಾಗ
ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ, ಒಂದೊಂದು ಬೌಂಡ್ರೀಸ್ ಅಂತ ಇರುತ್ತೆ. ಇಟ್ಸ್ ನಾಟ್ ಟಾರ್ಗೆಟ್ ಮಾಡಿ ಅಥವಾ ಏನೋ ಒಂದು ಹಾಳು ಮಾಡ್ಬೇಕು ಅಂತ. ಆಬ್ವಿಯಸ್ಲಿ ಕಾರ್ಪೊರೇಟ್ ಅಂತ ಬಂದಾಗ ಅದ್ ರೂಲ್ಸ್ ನ ಬೈ ಡಿಫಾಲ್ಟ್ ಫಾಲೋ ಮಾಡ್ಲೇಬೇಕು. ಸೊ ಆತರ ಒಂದು ಕನ್ಫ್ಯೂಷನ್ ಅಷ್ಟೇ, ಅಂಡ್ ದೆನ್ ಇಟ್ ಗಾಟ್ ಸಾರ್ಟೆಡ್. ಪ್ರತಿಯೊಬ್ಬ ಕಲಾವಿದ್ರಿಗೂ ಏನಾದ್ರೂ ಒಂದು ಹೊಸತನವನ್ನ ನಾವು ಕೊಡಕ್ ಹೋದಾಗ, ಸೊ ನೀವು ಕರ್ಣ ಸೀರಿಯಲ್ ಮೂಲಕ ಹಂಗೆ ಹೋದ್ರಿ. ಸೊ ಅಂತ ಟೈಮಲ್ಲಿ ಯಾರೋ ಒಬ್ರು ಮಾಡಿರುವಂತ ತಪ್ಪಿಂದ ನಮ್ಮ ಕೆರಿಯರ್ ಎಲ್ಲಿ ಡ್ಯಾಮೇಜ್ ಆಗುತ್ತೆ ಅನ್ನುವಂತ ಥಾಟ್ಸ್ ಏನಾದ್ರು ಬಂದಿದ್ದುಂಟ ಆ ಒಂದು ಸಮಯದಲ್ಲಿ ಅಂತ? ಇಲ್ಲ ಇಲ್ಲ ಇಲ್ಲ, ಆತರ ಏನಾಗಿಲ್ಲ. ಯಾಕಂದ್ರೆ ಒಂದಷ್ಟು ದಿನಗಳ ಕಾಲ ಮತ್ತೆ ಪೋಸ್ಟ್ಪೋನ್ ಆಯ್ತಲ್ಲ. ಪೋಸ್ಟ್ಪೋನ್ ಆಯ್ತು, ಓಕೆ, ಒಂದ್ ಡೇಟ್ ಎಕ್ಸ್ಪೆಕ್ಟ್ ಮಾಡಿದೀವಿ, ಬಟ್ ಬೀಯಿಂಗ್ ಹ್ಯೂಮನ್, ಟ್ರೈ ಟು ಅಂಡರ್ಸ್ಟ್ಯಾಂಡ್ ಎವ್ರಿ ಅದರ್ ಹ್ಯೂಮನ್ ಐ ಬಿಲೀವ್. ಸೊ ಒಬ್ರು ಸಿಚುವೇಶನ್ ಅಲ್ಲಿ ನಾವು ಬೇರೆ ಇದ್ರಲ್ಲಿ ಪ್ರೆಷರೈಸ್ ಮಾಡಿ ಟಾರ್ಚರ್ ಕೊಟ್ರೆ ಅದು ಬೇರೆ ರೀತಿ ಆಗುತ್ತೆ. ರಾದರ್ ಜಸ್ಟ್ ವೇಟ್ ಫಾರ್ ಅ ರೈಟ್ ಟೈಮ್ ಅಷ್ಟೇ. ಒಂದ್ ವಾರ ಬಿಟ್ಟು ಬಂದ್ರು ನಂಬರ್ 1 ಅಲ್ವಾ. ಕಿರಣ್ ರಾಜ್ ಅವರು ನಟನಾ ವೃತ್ತಿಗೆ ಬಂದಿಲ್ಲ ಅಂತಂದ್ರೆ ಏನಾಗ್ತಿದ್ರು? ನಟನಾಗಕ್ ಟ್ರೈ ಮಾಡ್ತಿರ್ತಿದ್ದೆ. ಬೇರೆ ಪ್ರೊಫೆಷನ್ ಅಂತ ಆಯ್ಕೆ ಬಂದಾಗ ಯಾವ್ದಕ್ಕೆ ಹೋಗ್ತಿದ್ರು? ಸಮಥಿಂಗ್ ರಿಲೇಟೆಡ್ ಟು ಸ್ಪೀಡ್, ಬೈಕ್ ರೇಸ್, F1 ಅಥವಾ ಆ ತರದ್ ಯಾವ್ದೋ ಒಂದಕ್ಕೆ ಹೋಗ್ತಿದೆ. ಈಗ್ಲೂ ಕ್ರೇಜ್ ಇದೆಯಾ ಬೈಕ್ ಆ ತರ ಈ ತರ? ಬೈಕ್ಸ್ ಕ್ರೇಜ್ ಇದೆ, ಬಟ್ ಈಗ ಸ್ಪೀಡ್ ನೆಸೆಸಿಟಿ ಅನ್ಸಲ್ಲ. ಬೇಡ ಅಂತ. ಕಾರ್ ಹಾ ಕಾರ್ 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 ಆಬ್ವಿಯಸ್ಲಿ ಅದೇ ಕಾರ್ ಬೈಕ್ಸ್ ಇದಿದೆ, ಬಟ್ ಈಗ ಸ್ಪೀಡ್ ಅಷ್ಟು ಎಕ್ಸೈಟ್ ಮಾಡಲ್ಲ. ಓಕೆ, ಎಷ್ಟು ಬೇಕೋ ಅಷ್ಟು. ಸೇಫ್ಟಿ ನಂದಂತ ಅಲ್ಲ, ಬೇರೆಯವ್ರು ಇರ್ತಲ್ಲ ರೋಡ್ ಅಲ್ಲಿ. ಸೊ ಆ ಒಂದ್ ಕಾರಣಕ್ಕೆ ಎಸ್, ಒಬ್ರೇ ಇದ್ದಾಗ ಹೋಗ್ತೀರಾ? ಒಬ್ರೇ ಟಾಪ್ ಅಂಡ್ ಟಚ್ ಮಾಡ್ತೀವಿ ಅಷ್ಟೇ. ಫೈನಲಿ ಒಂದಷ್ಟು ಸಮಯವನ್ನ ಕೊಟ್ರಿ ನಿಮ್ಮ ಆಡಿಯನ್ಸ್ ಆಗಿರ್ಬೋದು, ಫಾಲೋವರ್ಸ್ ಆಗಿರ್ಬೋದು, ಏನ್ ಹೇಳ್ತೀರಾ ನಿಮ್ಮ ಮೈಕ್ರೋ ಸೀರೀಸ್ ಮೂಲಕ? ಪ್ರತಿ ಒಂದು ಹೆಜ್ಜೆಲೂ, ಪ್ರತಿ ಒಂದು ಕೆಲಸದಲ್ಲೂ ತುಂಬಾ ಪ್ರೀತಿ ವಿಶ್ವಾಸ ತೋರಿಸಿದೀರಾ. ಅಂಡ್ ಅದಕ್ಕೆ ತಕ್ಕಾಗಿ ನಾನು ಯಾವತ್ತೂ ನನ್ನ ಬೆಸ್ಟ್ ಅನ್ನ ಕೊಡೋದಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ನನ್ನ ಪ್ರತಿಯೊಂದು ಕೆಲಸ ನಿಮ್ಗೆ ಇಷ್ಟ ಆಗ್ತಿದೆ ಅಂತ ಅನ್ಕೋತೀನಿ. ಹಾಗೆ ಈಗ ಹೊಸ ಮೈಕ್ರೋ ಸೀರೀಸ್ ಬರ್ತಿದೆ, ಲವ್ ಕಾಕ್ಟೇಲ್. ಸೊ ದಯವಿಟ್ಟು ಮಿಸ್ ಮಾಡದೆ ನೋಡಿ ಕುಕ್ಕು ಟಿವಿಯಲ್ಲಿ. ಥ್ಯಾಂಕ್ ಯು ಸೋ ಮಚ್. ಒಂದಷ್ಟು ಸಮಯವನ್ನ ನಮ್ಮ ಬಾಸ್ ಟಿವಿ ಕೊಟ್ಟಿದ್ದಕ್ಕಾಗಿ ಒಳ್ಳೆದಾಗಿ. ಆಲ್ ದ ಬೆಸ್ಟ್. ನೀವು ಅನ್ಕೊಂಡಾಗೆ ಎಲ್ಲದರಲ್ಲೂ ಕೂಡ ನಂಬರ್ 1 ಆಗಿ. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಟ ಕಿರಣ್ ರಾಜ್ ಅವರ ಸ್ಪೆಷಲ್ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.